ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕರವೀರಪುರ ಕೊಲ್ಲಾಪುರ ತಾಯಿ ಮಹಾಲಕ್ಷ್ಮಿಯ ಮೂಲ ಸಾನ್ನಿಧ್ಯದಲ್ಲಿ ನಡೀತಿರತಕ್ಕಂತಹ ವೈಭವೀಪೂರಿತವಾದಂತಹ ಅನುಷ್ಠಾನ ಮಹರ್ಷಿವಾಣಿಯಲ್ಲಿ. ಸೂರ್ಯದೇವ ತಾಯಿಯ ಪಾದವನ್ನು ಮುಟ್ಟಿ ಶಿರೋಭಾಗದವರೆಗೂ ತನ್ನ ಕಿರಣಗಳಿಂದ ದೇವಿಯನ್ನು ನಮಸ್ಕಾರ ಮಾಡತಕ್ಕಂಥದ್ದು ಅಥವಾ ಸೂರ್ಯ ಕಿರಣದಿಂದ ಅಭಿಷೇಕವನ್ನು ಮಾಡತಕ್ಕಂಥದ್ದು ಇದೆಲ್ಲವೂ ಸಹಿತ ಈ ಕ್ಷೇತ್ರದಲ್ಲಿದೆ. ಆನಂದ್ ಗುರುಜಿ ಅವರ ಒಂದು ಉಪಸ್ಥಿತಿಯಲ್ಲಿ ಬಹಳ ಅದ್ದೂರಿಯಿಂದ ಸೇವೆ ದೇವರಿಗೆ ಸಲ್ಲಿಸ್ತಾ ಇದ್ದೀವಿ. ನಮಸ್ತೆ ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖ ಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಕೊಲ್ಲಾಪುರ ಶ್ರೀ ಮಹಾಲಕ್ಷ್ಮಿಯ ವಿಶೇಷವಾದ ಪೂಜಾನುಷ್ಠಾನ. ಓಂ ಮಹಾಲಕ್ಷ್ಮೀ ನಮೋ ನಮಃ. ವೀಕ್ಷಿಸಿ ವಿಶೇಷ ಮಹರ್ಷಿವಾಣಿ ಇದೇ ಶನಿವಾರ ಬೆಳಗ್ಗೆ 8ಕ್ಕೆ. ಪ್ರದಾಯೈ ನಮೋ ನಮಃ. ಓಂ ವಿಶ್ವಜನನ್ಯೈ ನಮೋ ನಮಃ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಗುರುವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬೆಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರುವಂಥ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡುಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಲವಣ ತೈಲಂ ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದ ಪರಿಹಾರ ಆಯು ಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು. ಉಲ್ಲಾಸ್ ಅಗರಬತ್ತಿ ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ಅಗರಬತ್ತಿ ತನ್ನಿರಿ. ನಿಮ್ಮ ಮನೆಯ ಪೂಜಾ ಗೃಹದಲ್ಲಿ ಪ್ರತಿನಿತ್ಯವೂ ಬೆಳಗಲಿ ಉಲ್ಲಾಸ್ ಅಗರಬತ್ತಿ. ಉದಯಂ ಧೋತೀಸ್ ಮತ್ತು ಶರ್ಟ್ಗಳು ಹಾಗೂ ಐಶ್ವರ್ಯ ಫರ್ಟಿಲಿಟಿ ಸೆಂಟರ್. ವೀಕ್ಷಕರೇ, ಇದು ಶುಭ ಗುರುವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಈ ಶುಭ ದಿನದ ವಿಶೇಷತೆ ಏನು, ಅನುಷ್ಠಾನ ಯಾವುದು, ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳಿಸ್ಕೊಡ್ತಾರೆ ಗುರುಜರು. ಮನೋಗತ ಪ್ರಶ್ನಾತಂತ್ರದ ಆಧಾರದ ಮೇಲೆ ಶ್ರೀನಿವಾಸ್ ಶರ್ಮಾ ಅವರು ಚುಟುಕಾದಂತಹ ಅನುಷ್ಠಾನದ ಮುಖಾಂತರ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾರೆ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ನೀಡ್ತಾರೆ. ಇನ್ನು ಸ್ವರ ಜ್ಯೋತಿಷದ ಮುಖಾಂತರ, ಚಕ್ಷುರ್ಮತಿ ವಿಭಾಗದ ಮುಖಾಂತರ ಕೂಡ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ನೀವು ಕಂಡುಕೊಳ್ಬಹುದು. ಖಂಡಿತವಾಗಿಯೂ ಕರೆ ಮಾಡಿ ಪತ್ರಿಕೆಯನ್ನು ಕೂಡ ಬರೀಬಹುದು. ಇನ್ನು ಗುರುಜಿಯವರ ಅಪಾಯಿಂಟ್ಮೆಂಟ್ ಬೇಕು, ಶ್ರೀನಿವಾಸ್ ಶರ್ಮಾ ಅವರ ಅಪಾಯಿಂಟ್ಮೆಂಟ್ ಬೇಕು ಅಂದರೆ ಅದಕ್ಕಿರುವಂಥ ದೂರವಾಣಿ ಸಂಖ್ಯೆಗಳು ಮೊದಲನೇದಾಗಿ 9482509759 9482509759. ಮತ್ತೊಂದು ದೂರವಾಣಿ ಸಂಖ್ಯೆ 9742690055 9742690055. ಇದು ಗುರುಜರನ್ನ ಭೇಟಿಯಾಗಬೇಕಾದ್ರೆ ಇರುವಂಥ ಅಪಾಯಿಂಟ್ಮೆಂಟ್ ದೂರವಾಣಿ ಸಂಖ್ಯೆ. ಇನ್ನು ಶ್ರೀನಿವಾಸ್ ಶರ್ಮಾ ಅವರನ್ನ ಭೇಟಿಯಾಗಬೇಕು ಅಂತಂದರೆ 9980520171 9980520171. ಖಂಡಿತವಾಗಿಯೂ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಳಿ. ಗುರುಜರನ್ನ ಭೇಟಿಯಾಗಿ, ಶ್ರೀನಿವಾಸ್ ಶರ್ಮಾ ಅವ್ರನ್ನ ಕೂಡ ಭೇಟಿಯಾಗಿ ನಿಮ್ಮ ಸಮಸ್ಯೆಗಳಿಗೆ ಸೂಕ್ತವಾದಂತಹ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ಈ ದಿನದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರೂ ಆಗಿರುವಂಥ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಬನ್ನಿ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ.
ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಗುರುರಾಘವೇಂದ್ರಾಯ ನಮಃ. ಭಲೋ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥ ಮಹಾರಾಜ್ ಕಿ ಜೈ. ಜಗದ್ಗುರು ಆದಿಶಂಕರಾಚಾರ್ಯ ಮಹಾರಾಜ್ ಕಿ ಜೈ. ಶಂಕರ ಮಧ್ವ ರಾಮಾನುಜಾಚಾರ್ಯ ಮಹಾರಾಜ್ ಕಿ ಜೈ. ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಗುರುರಾಯರ ಅನುಗ್ರಹವನ್ನು ಪಡೆದು ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು ಆರಾಧನೆ ಮಾಡ್ತಾ ಪ್ರತಿಯೊಂದು ಕಾಲದಲ್ಲೂ ಪ್ರತಿಯೊಂದು ಹೆಜ್ಜೆಗಳು ಸಹಿತ ಗುರುವಿನ ಅನುಗ್ರಹ ಬೇಕು, ಗುರುವಿನ ಮಾರ್ಗದರ್ಶನ ಬೇಕು. ಹಾಗೆ ಗುರುವಿಗೆ ಗುರು ಆಗಿರ್ತಕ್ಕಂಥ, ಸಮಸ್ತರ ಸಂಕಷ್ಟಗಳನ್ನು ಹೋಗಲಾಡಿಸ್ತಿರ್ತಕ್ಕಂಥ, ದರ್ಶನ ಮಾತ್ರದಲ್ಲೇ ಅವರ ಪಾಪಕರ್ಮಗಳನ್ನು ದೂರ ಮಾಡುವಂತಹ, ಇಂದಿಗೂ ಯಾವುದೋ ಒಂದು ರೂಪದಲ್ಲಿ ಕಾಣುವಂತಹ ಗುರು ದತ್ತ ಮಹಾರಾಜರನ್ನು ಎಲ್ಲರೂ ಸಹಿತ ಪ್ರಾರ್ಥನೆ ಮಾಡಲೇಬೇಕು. ದತ್ತ ಪರಂಪರೆ ಇರತಕ್ಕಂಥದ್ದು, ಅದರಲ್ಲೂ ದತ್ತಾತ್ರೇಯರು ಬಂದು ಹೋಗುವಂಥ ಸ್ಥಳಗಳು ಸಾಕಷ್ಟು ಇದೆ. ಶ್ರೀ ಕ್ಷೇತ್ರ ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಮೊನ್ನೆ ಅಷ್ಟೇ ನಾವು ಹೊರಟಿದ್ವಿ. ಆ ತಾಯಿಯನ್ನು ದರ್ಶನ ಮಾಡಿ ಹೊರಬಂದರೆ ಅಲ್ಲೂ ಸಹಿತ ಪಕ್ಕದಲ್ಲಿ ಒಂದು ದತ್ತಾತ್ರೇಯರ ವಿಶೇಷವಾಗಿರುವ ಸಾನ್ನಿಧ್ಯ ಇದೆ. ಅಲ್ಲಿ ಇವತ್ತಿಗೂ ಮಧ್ಯಾಹ್ನ ಸರಿಸುಮಾರು 12 ಗಂಟೆ ಮಹಾನೈವೇದ್ಯ ಆದ ನಂತರ ಪ್ರಸಾದವನ್ನು ವಿನಿಯೋಗ ಮಾಡ್ತಾರೆ. ಆ ವಿನಿಯೋಗ ಕಾಲದಲ್ಲಿ ದಿನಕ್ಕೊಂದೊಂದು ವೈಪರೀತ್ಯ, ದಿನಕ್ಕೊಂದೊಂದು ವಿಶೇಷತೆ ಇವತ್ತಿಗೂ ನಡೆಯುತ್ತೆ. ಇವತ್ತಿಗೂ ಅಲ್ಲಿರ್ತಕ್ಕಂಥ ವಿಚಿತ್ರಗಳು ಒಂದೊಂದು. ಅಲ್ಲಿರ್ತಕ್ಕಂಥವ್ರು ಹೇಳ್ತಾರೆ, ಯಾವುದೋ ಒಂದು ರೂಪದಲ್ಲಿ ಒಬ್ಬ ಹೊಸ ವ್ಯಕ್ತಿಯನ್ನು ಕರೆಕ್ಟಾಗಿ ಮಧ್ಯಾಹ್ನ ಸ್ಫುಟ ಇಟ್ಟಾಗ 12 ಗಂಟೆಗೆ ನಾವು ನೋಡ್ತೀವಿ ಅಂತ. ಅಂದರೆ ಯಾವುದೋ ಒಬ್ಬ ವ್ಯಕ್ತಿ ಅಲ್ಲಿ ಬರ್ತಾನೆ, ಬಂದು ಪ್ರಸಾದವನ್ನು ಸ್ವೀಕರಿಸ್ತಾರೆ. ಪುನಃ ಮರುಕ್ಷಣ ನೋಡಿದ್ರೆ ಆ ವ್ಯಕ್ತಿ ಎಲ್ಲಿರ್ತಾರೋ ಇಡೀ ದೇವಸ್ಥಾನ ಹುಡುಕಾಡರು ಎಲ್ಲೂ ಸಿಕ್ಕೋದಿಲ್ಲ. ಯಾವುದೋ ಒಂದು ರೂಪದಲ್ಲಿ ಆಗ್ಬೋದು. ಪ್ರಾಣಿ ಪಕ್ಷಿಗಳು, ಆ ಪಕ್ಷಿಗಳು ಅಲ್ಲಿ ಬಂದು ಇಳಿಯುವಂಥವೇ ಅಲ್ಲ. ಅಂಥದ್ದು ಕರೆಕ್ಟಾಗಿ 12 ಗಂಟೆಗೆ ಅಲ್ಲಿ ಪ್ರಸಾದವನ್ನು ಆಚೆ ತೊಗೊಂಡು ಬಂದ ತಕ್ಷಣ ಒಂದು ಪಕ್ಷಿ ಕಾಣಿಸುತ್ತೆ, ಅದಕ್ಕೆ ಪ್ರಸಾದ ಇಟ್ಟರೆ ಊಟ ಮಾಡೋದು. ಒಂದು ಶ್ವಾನ, ನಮ್ಮೂರಲ್ಲಿರ್ತಕ್ಕಂಥ ಶ್ವಾನಗಳು, ನಾಯಿಗಳು ಎಷ್ಟಿರ್ತವೆ ಗೊತ್ತಲ್ಲ, ಆ ಆವರಣದಲ್ಲಿ ಓಡಾಡುವಂಥ ನಾಯಿಗಳು ಎಷ್ಟಿರುತ್ತೆ ಅಂತ ಗೊತ್ತಲ್ಲ, ಆದರೆ ಆ ಮಧ್ಯಾಹ್ನ ಕಾಣಿಸುವ ನಾಯಿಯೇ ವಿಶೇಷ. ಹಾಗೆ ಒಂದು ಗೋವು, ಹಸು, ಅಂದರೆ ಯಾವುದೋ ಒಂದು ಪ್ರಾಣಿ ಪಕ್ಷಿಗಳ ರೂಪದಲ್ಲಾಗಲಿ ಅಥವಾ ಯಾವುದೋ ಒಂದು ವ್ಯಕ್ತಿಗಳ ರೂಪದಲ್ಲಾಗಲಿ ಬಂದು ಗುರು ದತ್ತ ಮಹಾರಾಜರು ಮಧ್ಯಾಹ್ನ 12 ಗಂಟೆಗೆ ಪ್ರಸಾದವನ್ನು ಸ್ವೀಕರಿಸುವಂಥದ್ದನ್ನು ಇಂದಿಗೂ ಸಹಿತ ಕೊಲ್ಲಾಪುರದ ಶ್ರೀ ಕ್ಷೇತ್ರದಲ್ಲಿ ತಾಯಿ ಮಹಾಲಕ್ಷ್ಮಿಯ ಸಾನ್ನಿಧ್ಯದಲ್ಲಿ ಇವತ್ತಿಗೂ ಸಾಕಷ್ಟು ಜನ ಭಕ್ತರು ನೋಡ್ತಾರೆ. ಅಂತಹದ್ದನ್ನು ಸಹಿತ ನಾವು ಅಲ್ಲಿ ವೀಕ್ಷಣೆ ಮಾಡಿದ್ವಿ. ಗುರು ದತ್ತರ ಆರಾಧನೆ ಮಾಡತಕ್ಕಂತಹ, ಪೂಜೆಯನ್ನು ನಡೆಸ್ತಿರ್ತಕ್ಕಂತಹ, ಜಪ ತಪಗಳಾಗುವಂತಹ ಪುಣ್ಯಕ್ಷೇತ್ರ ಏನೇ ಆದರೂ ಶ್ರೀ ಕ್ಷೇತ್ರ. ಅಂದು ಕರವೀರಪುರ, ಇಂದು ಕೊಲ್ಲಾಪುರ. ಅಂದು ಕರವೀರಪುರ, ಇಂದು ಕೊಲ್ಲಾಪುರ. ಆ ಕೊಲ್ಲಾಪುರ ಶ್ರೀ ಕ್ಷೇತ್ರವನ್ನು ಮೊನ್ನೆಯಷ್ಟೇ ದರ್ಶನ ಮಾಡಿಕೊಂಡು ಬಂದ್ವಿ ನಾವು. ಅದನ್ನು ಇದೇ ಶನಿವಾರ ತಾವೆಲ್ಲರೂ ಸಹಿತ ವೀಕ್ಷಣೆ ಮಾಡ್ತಿದ್ದೀರಿ. ಅದೊಂದು ಸೌಭಾಗ್ಯವೇ ಸರಿ. ಯಾಕೆಂದರೆ ಶ್ರೀ ಕ್ಷೇತ್ರ, ಆ ತಾಯಿಯ ಸಾನ್ನಿಧ್ಯ. ಅಂದು ಮಹಾವಿಷ್ಣುವಿನ ಅರ್ಧಾಂಗಿ ವೈಕುಂಠವನ್ನು ತೊರೆದು ಸೀದಾ ಬಂದು ಕೂತದ್ದು ಕರವೀರಪುರಕ್ಕೇನೆ. ಅಂದಿನಿಂದ ಅದು ಕರವೀರಪುರವೇ ಆಗಿದ್ದು, ಆದರೆ ಮಾತಾಡ್ತಾ ಅದು ಕೊಲ್ಲಾಪುರಕ್ಕೆ ಬಂತು. ಆಡು ಭಾಷೆಗಳು ಚೇಂಜ್ ಆಗ್ತಾ, ಪದಗಳು ಚೇಂಜ್ ಆಗ್ತಾ ಒಂದೊಂದು ಹಾಗಾಗಿದೆ. ಆದರೆ ಇವತ್ತಿಗೂ ಆ ತಾಯಿನ ನಂಬಿ ಬರ್ತಕ್ಕಂಥವ್ರು ಯಾರು ಬರೋದಿಲ್ಲ. ತಾಯಿನ ಯಾರು ನಂಬೋದಿಲ್ಲ. ಲಕ್ಷ್ಮಿ ಯಾರಿಗೂ ಬೇಡ, ಎಲ್ಲರಿಗೂ ಬೇಕು ಲಕ್ಷ್ಮಿ. ಆ ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡುವಂಥದ್ದು, ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡುವಂಥದ್ದು, ವಿಶೇಷವಾಗಿ ಯಾರು ಅಮ್ಮ ಅಂತಾರೆ ಅವರನ್ನು ಕರ್ಣಿಸ್ತಾಳೆ. ಅಲ್ಲಿ ಜಗದ್ಗುರುಗಳಾದಂತಹ ಆದಿಶಂಕರರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಶ್ರೀಚಕ್ರ ಇದೆ. ತಾಯಿ ಮಹಾಲಕ್ಷ್ಮಿಯ ಬಲಭಾಗದಲ್ಲಿ ಒಂದು ಶ್ರೀಚಕ್ರ ಇರತಕ್ಕಂಥದ್ದು ಒಂದು ವಿಶೇಷತೆ. ಆ ದೇವಾಲಯದ ಮೇಲ್ಭಾಗದಲ್ಲಿ ಮತ್ತೊಂದು ವಿಶೇಷತೆ ಇದೆ. ಗಣಪತಿ ಮತ್ತು ಸಾಂಬ ಸದಾಶಿವ, ಅಲ್ಲೂ ಸಹಿತ ಭಾಳ ವಿಶೇಷವಾದಂಥ ಅನುಷ್ಠಾನ ಆಗುತ್ತೆ. ಇದೆಲ್ಲ ಕಣ್ಣು ಕಟ್ಟುವಂಥ ರೀತಿ ಇದೆ. ತಾಯಿ ಮೊದಲು ಬಂದು ಕೂತಂಥ ಸ್ಥಳ ಯಾವುದು, ಅದಾದ ನಂತರ ಗರ್ಭಗುಡಿ ಸೇರಿರುವ ಸ್ಥಳ ಯಾವುದು, ಗರ್ಭಗುಡಿಯಲ್ಲಿ ಇಂದಿಗೂ ಸಹಿತ ವಿರಾಜಮಾನಲಾಗಿ ಕೂತು ದಿನಕ್ಕೊಂದು ಅದೆಷ್ಟು ಅಲಂಕಾರಗಳಾಗ್ಬಿಡುತ್ತೋ, ಅದೆಷ್ಟು ಸೀರೆಗಳನ್ನು ಬದಲಾಯಿಸ್ತಾಳೋ ಆ ತಾಯಿ. ಬರೋ ಭಕ್ತರು ಯಾರೇ ಭಕ್ತರು ಸೀರೆ ತಂದು ಕೊಟ್ಟರು ಆ ಸೀರೆಯನ್ನು ಅಮ್ಮನವರು ಉಡಿಸಿ ವಿಶೇಷವಾಗಿ ಒಂದು ಆರತಿ ಮಾಡುವಂಥದ್ದು. ಏನು ಸೀರೆ ಉಡಿಸುವ ಕಲೆ ಅಮ್ಮನವ್ರಿಗೆ, ಹಬ್ಬಬ್ಬ. ನಿಂತಂಗೆ ಸೀರೆಗಳನ್ನು ಉಡಿಸ್ತಾ ಇರೋದು, ಅಲಂಕಾರ ಮಾಡ್ತಾ ಇರೋದು. ಅದನ್ನು ನೋಡಲಿಕ್ಕೆ 2 ಕಣ್ಣು ಸಾಲದು. ಏನೇ ಆದರೂ ಈ ಪ್ರಕೃತಿ ತಾಯಿ, ಆ ಮಾತೃಸ್ವರೂಪಿಣಿಯಾಗಿರ್ತಕ್ಕಂಥ ತಾಯಿ ಮಹಾಲಕ್ಷ್ಮಿಗೆ ಮಾಡುವ ಅಲಂಕಾರ ನೋಡಲಿಕ್ಕೆ 2 ಕಣ್ಗಳ ಸಾಲದು. ಅಲ್ಲಿ ಗುರುದತ್ತರಿದ್ದಾರೆ, ತಾಯಿ ಮಹಾಲಕ್ಷ್ಮಿ ಇದ್ದಾಳೆ, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಸಾಂಬ ಸದಾಶಿವ, ಶ್ರೀಚಕ್ರಾರ್ಚನೆ, ಇದೆಲ್ಲವೂ ನಿಂತಿರ್ತಕ್ಕಂಥದ್ದು ಶ್ರೀ ಕ್ಷೇತ್ರ ಕೊಲ್ಲಾಪುರ ತಾಯಿ ಮಹಾಲಕ್ಷ್ಮಿ ಸಾನ್ನಿಧ್ಯವನ್ನು ಇದೇ ಶನಿವಾರ ನಾವೆಲ್ಲರೂ ವೀಕ್ಷಣೆ ಮಾಡ್ತೀವಿ. ಒಳ್ಳೆಯದಾಗಲಿ. ಈಗ ಕಾರ್ಯಕ್ರಮಕ್ಕೆ ಶ್ರೀನಿವಾಸ್ ಶರ್ಮಾ ಅವರನ್ನ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.
ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ಶುಚಿ ಭೌರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೆ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಲಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಶೋಭಕೃತ್ನಾಮ ಸಂವತ್ಸರ ಪಾಲ್ಗುಣ ಮಾಸದ ವಿಶೇಷವಾಗಿರ್ತಕ್ಕಂಥ ಗುರುವಾರ, ಗುರುಗಳ ಸಂಪೂರ್ಣ ಅನುಗ್ರಹದೊಂದಿಗೆ ಮನೋಗತ ಪ್ರಶ್ನಾತಂತ್ರವನ್ನು ಪ್ರಾರಂಭ ಮಾಡೋಣ. ಈಗಾಗಲೇ ನಿನ್ನೆಯ ಯುಗಾದಿ ಹಬ್ಬ ತಾವೆಲ್ಲರೂ ಕೂಡ ಸಾಕಷ್ಟು ಸಡಗರ ಸಂಭ್ರಮದಿಂದ ಆಚರಣೆಯನ್ನು ಮಾಡಿದ್ದೀರಿ. ವರ್ಷದುದ್ದಕ್ಕೂ ಕೂಡ ನಿಮಗೆ ಪ್ರತಿನಿತ್ಯ, ಪ್ರತಿ ಕ್ಷಣ, ಪ್ರತಿ ದಿನ ಇಷ್ಟೇ ಸಂಭ್ರಮ ಸಡಗರದಿಂದ ಕೂಡಿರಲಿ. ನಿಮ್ಮ ವಾಸ್ತುಗೃಹ ಪ್ರತಿನಿತ್ಯವೂ ಕೂಡ ಇದೇ ರೀತಿ ಸೌಭಾಗ್ಯತನದಿಂದ ಇರಬೇಕು ಎಂಬತಕ್ಕಂಥದ್ದು ನನ್ನ ಮನಸ್ಸಲ್ಲಿ ಕೂಡ ಇರತಕ್ಕಂಥ ಆಸೆ. ಅದಕ್ಕೋಸ್ಕರ ನನ್ನ ಆರಾಧ್ಯ ದೇವ ಗುರುಗಳಲ್ಲಿ ಶ್ರದ್ಧಾಭಕ್ತಿಯಿಂದ ಮನಸ್ಫೂರ್ತಿಯಾಗಿ ಪ್ರಾರ್ಥನೆಯನ್ನು ಮಾಡ್ತೀನಿ. 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರಿಗೂ ಕೂಡ ಗುರುಗಳ ಸಂಪೂರ್ಣ ಅನುಗ್ರಹ ಬೇಕಾಗಿರ್ತಕ್ಕಂಥದ್ದು. ಯಾಕೆಂದರೆ ಗುರುಗಳ ಮಾರ್ಗದರ್ಶನ ಇಲ್ಲ ಅಂದರೆ ಎಲ್ಲವೂ ಕೂಡ ಅಸಾಧ್ಯ ಅಂತಲೇ ಹೇಳ್ಬೋದು. ಅಸಾಧ್ಯ ಎಂಬತಕ್ಕಂಥ ಮಾತನ್ನು ಹೇಳೋದಕ್ಕಿಂತ ಸಂಪೂರ್ಣ ಆಗೋದೇ ಇಲ್ಲ. ನಾವು ಮಾಡ್ತಕ್ಕಂಥ ಕೆಲಸವೇ ಸಂಪೂರ್ಣ ಆಗೋದಿಲ್ಲ. ಆಮೇಲೆ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಒಂದು ಅರ್ಥ ಎಂಬತಕ್ಕಂಥದ್ದು ಇರೋದಿಲ್ಲ. ಏನನ್ನಾದರೂ ಮಾಡಬೇಕು ಅಂದರೆ ಒಂದು ಸಹಾಯ ಎಂಬತಕ್ಕಂಥದ್ದು ಬೇಕು, ಅದರ ಬಗ್ಗೆ ಅರಿವಿರ್ತಕ್ಕಂಥದ್ದು ಬೇಕು. ಆದರೆ ಅರಿವನ್ನು ಇಲ್ಲದಿರ ನಾವು ಕೆಲಸವನ್ನು ಮಾಡಿದಾಗ ಎಲ್ಲೋ ಒಂದು ಕಡೆ ಮಾಡ್ತಕ್ಕಂಥ ಕೆಲಸ ಕಾರ್ಯಸಿದ್ಧಿ ಆಗ್ಬೋದೇನೋ ಹೊರತಾಗಿ ಪರಿಪೂರ್ತಿಯಾಗಿ ಕೆಲಸ ಕಾರ್ಯಸಿದ್ಧಿ ಆಗೋದಿಲ್ಲ. ಅಂಥದಕ್ಕೋಸ್ಕರ ಏನೊಂದು ಕೆಲಸ ಸಂಪೂರ್ಣವಾಗಿ ಪರಿಪೂರ್ತಿಯಾಗಿ ಆಗಬೇಕು ಅಂದರೆ ಗುರುಗಳ ಮಾರ್ಗದರ್ಶನ ಬಹಳ ಮುಖ್ಯ. ಅಂತಹ ಗುರುಗಳ ಮಾರ್ಗದರ್ಶನ ತಮ್ಮೆಲ್ಲರಿಗೂ ಕೂಡ ಆದಷ್ಟು ಬೇಗ ಸಿಗಲಿ. ತಾವು ಅಂದುಕೊಂಡಿರ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಗುರುಗಳ ಅನುಗ್ರಹದಿಂದ ಕೂಡಿರ್ತಕ್ಕಂಥದ್ರಲ್ಲಿ ಗುರುಗಳ ಅನುಗ್ರಹದಿಂದ ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸವೂ ಕೂಡ ಕಾರ್ಯಸಿದ್ಧಿ ಆಗಲಿ ಅಂತ ಹೇಳ್ತಾ, ಈಗಾಗಲೇ ಈ ಒಂದು ಪ್ರತಿನಿತ್ಯ ಈಗಾಗಲೇ ಮಹರ್ಷಿವಾಣಿ ಬೆಳಗಿನ ಮಹರ್ಷಿವಾಣಿ ಕಾರ್ಯಕ್ರಮ ಪ್ರಾರಂಭ ಆದಾಗಿಂದ ಪ್ರಾರಂಭದ ಹಂತದಲ್ಲಿ ಒಂದಷ್ಟು ದೃಶ್ಯಗಳನ್ನು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಹಿಂದೆ ಮೊನ್ನೆ ಯುಗಾದಿ ಹಬ್ಬದ ಹಿಂದಿನ ದಿವಸ ಗುರುಗಳು ಹೇಳ್ತಾ ಇದ್ರು, ಒಂದು ವಿಶೇಷವಾಗಿರ್ತಕ್ಕಂಥ ವನಸಿರಿಯ ಪರಿಚಯವನ್ನು ಅಮಾವಾಸ್ಯೆ ದಿವಸ ಗುರುಗಳು ಹೇಳ್ತಾ ಇದ್ರು. ಭಾನುವಾರದ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ವನಸಿರಿಯ ಪರಿಚಯವನ್ನು ನಿಮ್ಮೆಲ್ಲರಿಗೂ ಕೂಡ ಮಾಡಿಸ್ತೀವಿ ಅಂತ ಹೇಳಿ, ಈ ಭಾನುವಾರದ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ವನಸಿರಿ, ಮಾತನಾಡುವ ವನಸಿರಿಯನ್ನು ನಿಮ್ಮೆಲ್ಲರಿಗೂ ಕೂಡ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀವಿ. ಈಗಾಗಲೇ ತಾವೆಲ್ಲರೂ ಕೂಡ ಗಮನಿಸಿದ್ರಿ, ಬಹಳ ಶಕ್ತಿಯುತವಾಗಿರ್ತಕ್ಕಂಥದ್ದು. ದಟ್ಟವಾದ ಅರಣ್ಯಗಳಲ್ಲಿ ಪರಿಕ್ರಮಿಸಿ ತೆಗೆದುಕೊಂಡು ಬಂದಿರತಕ್ಕಂಥ ವನಸಿರಿ ಸಾಧಾರಣವಾಗಿ ಸಿಗ್ತಕ್ಕಂಥದ್ದಲ್ಲ, ಸಾಕಷ್ಟು ಶ್ರಮ ಪಡಬೇಕು. ನೋಡಿ, ಒಂದಷ್ಟು ವನಸಿರಿಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದು ಸಾಧಾರಣವಾಗಿ ನಿಮ್ಮ ಪರಿಸರದ ಸುತ್ತಮುತ್ತ ಇರತಕ್ಕಂಥದ್ದೇ. ಆದರೆ ಈಗ ನಾನು ತಂದಿರತಕ್ಕಂಥ ವನಸಿರಿ ಮಾತ್ರ ಸಾಧಾರಣವಾಗಿ ಎಲ್ಲರಿಗೂ ಕೂಡ ಸಿಗ್ತಕ್ಕಂಥದ್ದೆಲ್ಲ, ಕಂಡು ಕೇಳಿ ಅರಿಯದಂಥ ವನಸಿರಿ ಈ ಒಂದು ಅದ್ಭುತವಾಗಿರ್ತಕ್ಕಂಥ ವನಸಿರಿ. ಪ್ರತಿನಿತ್ಯ ನಾನೊಂದು ಮಾತನ್ನು ಹೇಳ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಕೂಡ. ಪ್ರತಿಯೊಬ್ಬರನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕು ಈ ಒಂದು ಮಾತನ್ನು. ನೋಡಿ, ಕೇಳಿದ್ದನ್ನು ಯಾವತ್ತೂ ಕೂಡ ನಂಬಲಿಕ್ಕೆ ಹೋಗಬಾರ್ದು. ಕಣ್ಣು ಮುಂದೆ ಕಂಡಿದ್ದನ್ನು ಮಾತ್ರ ನಂಬಲಿಕ್ಕೆ ಹೋಗಬೇಕು. ಅಂತಹ ಕಣ್ಣು ಮುಂದೆನೇ ಅಚ್ಚರಿಗಳನ್ನು ಸೃಷ್ಟಿ ಮಾಡತಕ್ಕಂಥ, ಕಣ್ಣು ಮುಂದೆನೇ ಸತ್ಯವನ್ನು ನುಡಿತಕ್ಕಂಥ ವನಸಿರಿಯನ್ನು ನಿಮ್ಮೆಲ್ಲರಿಗೋಸ್ಕರನೂ ಕೂಡ ತೆಗೆದುಕೊಂಡು ಬಂದಿದ್ದೀನಿ. ಇನ್ನೇಕೆ ತಡ, ಭಾನುವಾರದ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಮನೋಕಾಮನೆಗಳನ್ನು ಸಿದ್ಧಿ ಮಾಡ್ಕೊಳ್ಳಿಕ್ಕೋಸ್ಕರನೇ ಬಹಳ ಅದ್ಭುತವಾಗಿರ್ತಕ್ಕಂಥ ವನಸಿರಿಯನ್ನು ನಿಮ್ಮೆಲ್ಲರಿಗೂ ಕೂಡ ಪರಿಚಯವನ್ನು ಮಾಡ್ತಾ ಇದ್ದೇನೆ. ತಾವೆಲ್ಲರೂ ಕೂಡ ಕರೆಯನ್ನು ಕೂಡ ಮಾಡ್ಬೋದು, ಪತ್ರವನ್ನು ಕೂಡ ಬರಿಬೋದು. ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಮನೋಕಾಮನೆಗಳನ್ನು ಆದಷ್ಟು ಬೇಗ ಕಾರ್ಯಸಿದ್ಧಿ ಪಾಡಿಸ್ಕೊಳ್ಬೋದು ಇಂತಹ ಮಾತನಾಡ್ತಕ್ಕಂಥ ವನಸಿರಿಯಿಂದ. ಈ ಒಂದು ವನಸಿರಿಯನ್ನು ಇದೇ ಬರ್ತಕ್ಕಂಥ ಭಾನುವಾರದ ಕಾರ್ಯಕ್ರಮವೊಂದು ಲೋಕಾರ್ಪಣೆ ಮಾಡ್ತಾ ಇರ್ತಕ್ಕಂಥದ್ದಿದೆ. ಪ್ರತಿಯೊಬ್ಬರಿಗೂ ಕೂಡ ಅದರ ಬಗ್ಗೆ ತಿಳಿಸ್ತಾ ಇರ್ತಕ್ಕಂಥದ್ದಿದೆ. ಅದರಲ್ಲಿರ್ತಕ್ಕಂಥ ಶಕ್ತಿ ಏನು ಅನ್ನೋದನ್ನು ಪ್ರತಿಯೊಬ್ಬರಿಗೂ ಅರಿವು ಮೂಡಿಸ್ತಾ ಇರ್ತಕ್ಕಂಥದ್ದಿದೆ. ಇನ್ನು ಇದೊಂದೇ ಭಾನುವಾರ ಅಲ್ಲ, ಇನ್ನು ಮುಂದೆ ಇರತಕ್ಕಂಥ ಎಲ್ಲ ಭಾನುವಾರಗಳಲ್ಲೂ ಕೂಡ ಈ ವನಸಿರಿಯಿಂದ ನಿಮ್ಮೆಲ್ಲರ ಕಷ್ಟಗಳನ್ನು ಕೂಡ ನಿವಾರಣೆ ಮಾಡ್ತಾ ಇರ್ತಕ್ಕಂಥದ್ದಿದೆ. ಪ್ರತಿಯೊಬ್ಬರ ಮನಸ್ಸಿನಲ್ಲಿರ್ತಕ್ಕಂಥ ಸಂಕಷ್ಟಗಳನ್ನು ಕೂಡ ದೂರ ಮಾಡ್ತಾ ಇರ್ತಕ್ಕಂಥದ್ದಿದೆ. ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಅಂದ್ರೆ ಒಂದು ಅದ್ಭುತ. ಆ ಅದ್ಭುತಕ್ಕೆ ಈ ಒಂದು ವನಸಿರಿ ಮೆರುಗು ಅಂತಲೇ ಹೇಳ್ಬೋದು. ಅಂತಹ ಶಕ್ತಿಯುತವಾಗಿರ್ತಕ್ಕಂಥ ವನಸಿರಿ ನಿಮ್ಮೆಲ್ಲರಿಗೋಸ್ಕರ. ಒಳ್ಳೆಯದಾಗಲಿ, ಶುಭವಾಗಲಿ. ಅದ್ಭುತವಾದಂತಹ ವಿಶೇಷವಾದಂತಹ ವನಸಿರಿಯ ಪರಿಚಯವನ್ನು ಮಾಡಿಕೊಡ್ತಾರೆ ಇದೇ ಬರುವ ಭಾನುವಾರದಿಂದ ಶ್ರೀನಿವಾಸ್ ಶರ್ಮಾ ಅವರು. ಹಾಗಾಗಿ ಮನೋಗತ ಪ್ರಶ್ನಾತಂತ್ರದ ಆಧಾರದ ಮೇಲೆ ಕೂಡ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ನೀವು ಕಂಡುಕೊಳ್ಬೋದು. ಖಂಡಿತವಾಗಿಯೂ ಇನ್ನೂ ಹೆಚ್ಚು ಹೆಚ್ಚು ಕರೆಗಳನ್ನು ಮಾಡಿ ಪತ್ರಗಳನ್ನು ಬರೀರಿ ಅಂತ ಹೇಳ್ತಾ ಈಗ ವೀಕ್ಷಕರೇ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುವಾರ ಇವತ್ತು ಈ ಶುಭ ದಿನದ ವಿಶೇಷತೆ ಏನು, ಪಂಚಾಂಗ ಶ್ರವಣ ಮಾಡೋಣ. ಕಾರ್ಯಕ್ರಮದಲ್ಲಿ ಈಗ ಗುರುಜಿಯವರಿಂದ ಈ ದಿನದ ವಿಶೇಷತೆಯನ್ನು ತಿಳ್ಕೊಳ್ಳೋಣ. ಗುರುಜಿ, ಪಂಚಾಂಗ ಶ್ರವಣ ಮಾಡೋಣ ಈಗ. ಖಂಡಿತಮ್ಮ.
ಗುರೂಜಿಯವರಿಂದ ತಿಳ್ಕೊಳ್ಳೋಣ ಅಂತ ಹೇಳಿದೆ. ಗುರೂಜಿಯವರ ಪಕ್ಕದಲ್ಲಿ ಇಂಥ ಒಂದು ಹಠಂಬಂ ಕೂತಿದೆ ಅಂತ ನಿಜಕ್ಕೂ ನಾನು ತಂದೆಯಾಗಿ ಅಲ್ಲ, ಆತ ನನ್ನ ಗುರುವಾಗಿ ಅಂತನಲ್ಲ, ಅಲ್ಲೂ ಅಲ್ಲ, ಒಬ್ಬ ಸಾಮಾನ್ಯ ಪ್ರೇಕ್ಷಕನಾಗಿ ಅವರ ಮುಂದೆ ಕೂತು ಅವರು ಆಡುವ ಮಾತು, ತಾಯಿ ಶಾರದೆ ಅವರ ನಾಲಿಗೆ ಮೇಲೆ ನುಡಿಸುವಂತಹ ಪದಗಳನ್ನು ಆಲಿಸ್ತಾ ನಾನೇ ಕಳೆದು ಹೋಗುತ್ತೇನೆ. ಇದು ಬರಬೇಕು. ಯಾವತ್ತೂ ಗುರು ಶಿಷ್ಯರ ಬಾಂಧವ್ಯ. ಇಲ್ಲಿ ತಂದೆ ಮಕ್ಕಳು ಬರೋದಿಲ್ಲ, ಇಲ್ಲಿ ಗುರು ಶಿಷ್ಯರೇ. ಅವನು ವಿದ್ಯೆ ಕಲಿಬೇಕು, ಸರಿಯಾದ ವಿದ್ಯಾವಂತನಾಗಬೇಕು, ಅವನು ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ದಾರಿದೀಪು ಆಗಬೇಕು. ಸಮಾಜದಲ್ಲಿರ್ತಕ್ಕಂಥ ಅಥವಾ ಯಾರೊಬ್ಬರ ಕಷ್ಟ ಅಂದರೆ ಕಷ್ಟ ಅಂತ ಓಡಿ ಬಂದಂತಹ ಅವರಿಗೆ ಇವತ್ತು ಪರಿಹಾರ ಕೊಡುವಂಥ ಕ್ಷೇತ್ರ ನಮ್ಮ ಮಹರ್ಷಿ ಮಂದಿರ. ಆ ಮಹರ್ಷಿ ಮಂದಿರಕ್ಕೆ, ನನ್ನ ಆಶ್ರಮಕ್ಕೆ ಬರುವ ಭಕ್ತರಿಗೆ ಒಂದು ಪರಿಹಾರ ಸಿಕ್ಕಿ ಸಂತೋಷದಿಂದ ನಾವು ಚೆನ್ನಾಗಿದ್ದೀವಿ ಅಂತ ಹೇಳೋ ಮಾತುಗಳ ಧ್ವನಿಯನ್ನು ಆಲಿಸಾಗ, ಅಂದು ನನ್ನ ತಂದೆಯವರಿದ್ದಾಗ ನಿಮ್ಮ ಮಗನಿಂದ ನನ್ನ ಸಂಸಾರ ಚೆನ್ನಾಗಿದೆ, ನಿಮ್ಮ ಮಗ ಎಂತಹ ಮಗನು ಜನ್ಮ ಕೊಟ್ರಿ ಅಂತ ಕೇಳಿದಾಗ ನಮ್ಮ ತಂದೆ ಮುಖದಲ್ಲಿ ಆಗ್ತಾ ಇರ್ತಕ್ಕಂಥ ಆನಂದ ಇತ್ತಲ್ಲ, ಅದು ಪ್ರತಿ ಕ್ಷಣ ನಾನು ಇವತ್ತಿಗೂ ನನ್ನ ಕಣ್ಣೆದ್ರುಗ ಹಾಗೇ ಇದೆ. ಆ ಪಿಕ್ಚರ್ನ ನನ್ನ ಕಣ್ಣೆದ್ರುಗ ನನ್ನ ಹೃದಯದಲ್ಲಿ ಇಟ್ಕೊಂಡಿದ್ದರಿಂದಲೇ ಇವತ್ತಿಗೂ ನನ್ನ ತಂದೆ ತಾಯಿ ಆಶೀರ್ವಾದ ನನ್ನ ಮೇಲೆ ಹಾಗೇ ಇದೆ ಅಂತ ನಾನು ತಿಳ್ಕೊಂಡಿದ್ದೆ. ಹಾಗೆ ನಮ್ಮ ತಂದೆಯವರ ಆಶೀರ್ವಾದ, ಅವರ ತಾತ ಅಂತ ಹೇಳ್ಕೊತಾನಲ್ಲ, ನನಗೆ ನನ್ನ ಗುರು ಅಂತ ಹೇಳೋದಕ್ಕಿಂತ ನಮ್ಮ ಅಜ್ಜಿ ತಾತ ಅಂತ ಹೇಳುವಾಗ ಪ್ರತಿ ಕ್ಷಣ ಅವ್ರು ನನ್ನ ಕಣ್ಣೆದ್ರುಗ ಬಂದು ಹೋಗ್ತಾಯಿದ್ರು. ಆದರೆ ಈ ವನಸಿರಿ ಇದೆಯಲ್ಲ, ಈ ವನಸಿರಿನ ಇಲ್ಲಿವರೆಗೂ ಇದರ ಗೌಪ್ಯತೆಯನ್ನೇ ಕಾಪಾಡಿದ್ವಿ ನಾವು. ಯಾಕೆಂದರೆ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳು, ನಾನು ಇಲ್ಲಿವರೆಗೂ ಎಲ್ಲೆಲ್ಲಿ ನನ್ನ ಪಯಣವನ್ನು ಬೆಳೆಸಿದ್ದೀನಿ, ಎಲ್ಲೆಲ್ಲಿ ಯಾವ ವಾಹಿನಿಗಳಲ್ಲಿ ಪಯಣ ಬೆಳೆಸಿದ್ದೀನೋ ಅಲ್ಲೆಲ್ಲವೂ ಸಹಿತ ನನಗೊಂದು ಒಳ್ಳೆಯ ಸ್ಥಾನಮಾನವನ್ನೇ ಕೊಟ್ಟಿದ್ದಾರೆ. ಹಾಗಿರುವಾಗ ಈ ವನಸಿರಿಯನ್ನು ನಾನು ಹೊರ ತರಬೇಕು ಅನ್ನೋದು ನನ್ನ ಚಿಂತನೆಯಲ್ಲಿ ಬರಲೇ ಇಲ್ಲ. ಆದರೆ ಈ ವನಸಿರಿಯ ಸಂಪಾದನೆ ಇದು ನಮ್ಮದಲ್ಲ. ಇದನ್ನು ಸಂಪಾದನೆ ಮಾಡಿರ್ತಕ್ಕಂಥವರು, ಸಿದ್ಧಿಸ್ಕೊಂಡಿರ್ತಕ್ಕಂಥವರು ನಮ್ಮ ತಾತ ಅವರಾದಂಥ ಕೃಷ್ಣೋಜಿರವರು. ನಮ್ಮ ತಾತ, ನಮ್ಮ ತಂದೆಯವರ ತಂದೆ, ಅವರ ಸಂಪಾದನೆ ಇದು, ಅವರ ಶ್ರಮ ಇದು, ಅವರ ಒಂದು ವಿದ್ವತ್ತನ್ನು ಹೇಗೆ ಅದರ ಅಭ್ಯಾಸ ಕ್ರಮ ಅನ್ನೋದನ್ನು ಅವರು ಉಪದೇಶ ಕೊಟ್ಟಿದ್ದು. ಆದರೆ ಈ ಪ್ರಯೋಗವನ್ನು ನಾನು ಮನೆಯಲ್ಲಿ ಮಾಡುವಾಗ ಅದನ್ನು ಹತ್ತಿರದಿಂದ ನೋಡಿಕೊಂಡಿದ್ದಂಥ ಅವನೀತ ಆ ವಿದ್ಯೆಯನ್ನು ಆಗ ಕದ್ದು ಅದರ ಬಗ್ಗೆ ಒಂದಷ್ಟು ಅಧ್ಯಯನ ಮಾಡಿ ಇವತ್ತು ಸಮಾಜಕ್ಕೆ ಅದರಿಂದ ನಾನು ತಿಳಿಸ್ತೀನಿ ಅಂತ ಮುಂದೆ ಬಂದಿರತಕ್ಕಂತಹದ್ದು. ಜೊತೆಗೆ ಅದನ್ನು ಅಭ್ಯಾಸ ಮಾಡ್ಕೊಳ್ಳೋದು. ಯಾಕೆಂದ್ರೆ ಸುಮ್ಮನೆ ಮಾತಾಡೋದಿಲ್ಲ ಅದು. ಆ ವನಸಿರಿ ಸುಮ್ಮನೆ ಮಾತಾಡ್ತಕ್ಕಂಥದ್ದಲ್ಲ, ಅದು ಮಾತಾಡಿಸೋದು ಒಂದು ದೊಡ್ಡ ಕಲೆ. ಆ ಮಾತಾಡಿಸ್ಬೇಕಾದ್ರೆ ತಾಳ್ಮೆ ಬೇಕು. ತಾಳ್ಮೆಯಿಂದ ಕೂತು ನಿಮ್ಮ ಸಮಸ್ಯೆಗಳನ್ನು ಆ ಒಂದು ವನಸಿರಿಯ ಮುಂದಿಟ್ಟಾಗ ಅದು ಏನು ಮಾತಾಡುತ್ತೆ ಆ ಮಾತಿಗೆ ತಕ್ಕಂಥ ಉತ್ತರವನ್ನು ನಿಮಗೆ ಅವರು ಪ್ರಶ್ನೆ ರೂಪದಲ್ಲಿ ಕೊಡಬೇಕು. ನಿಜಕ್ಕೂ ಶ್ರಮವೇ. ಇದಕ್ಕೆ ಈ ವನಸಿರಿಯನ್ನು ಇದನ್ನು ಸಿದ್ಧಿಸ್ಕೊಳ್ಬೇಕಾದ್ರೆ ಅದಕ್ಕೆ ಅದರದೇ ಆದಂತಹ ಒಂದಷ್ಟು ತ್ಯಾಗಗಳಿದೆ. ಆ ತ್ಯಾಗಗಳನ್ನು ಮಾಡಿದರೆ ಮಾತ್ರ ಈ ಆಸ್ಥಾನಕ್ಕೆ ಅವರು ಕೂತು ಮಾತಾಡುವ ಮಾತಿಗೆ ಒಂದು ತೂಕ ಬರ್ತಕ್ಕಂಥದ್ದು. ಇಲ್ಲಿ ನಾಲಿಗೆ ರುಚಿ ಪಕ್ಕಕ್ಕಿಡಬೇಕು. ತನ್ನ ಕಣ್ಣುಗಳು ಸದಾಕಾಲ ನಮ್ರತೆ ಮತ್ತು ದೇವರು ಮತ್ತು ಒಂದು ವಿಶೇಷವಾಗಿರುವ ಶಕ್ತಿ, ಒಂದು ವನಸಿರಿಗೆ ಸಂಪೂರ್ಣ ನಾನು ನಿನಗೇ ಸ್ವಂತ. ಈ ಪದಗಳು, ಈ ಪ್ರತಿಯೊಂದು ಮಾತು ಶ್ರೀನಿವಾಸ ಶರ್ಮನಿಗೆ ನಾನು ಕಿವಿ ತುಂಬಿಟ್ಟಿದ್ದೇನೆ. ಯಾಕೆಂದರೆ ಈ ವಿದ್ಯೆ ಸಾಮಾನ್ಯವಾದ್ದಲ್ಲ. ಬೇರೆಲ್ಲ ವಿದ್ವತ್ತನ್ನು ಸಂಪಾದನೆ ಮಾಡಿ ಅರೆದು ಕುಡಿಬಹುದು ಅಥವಾ ಅದನ್ನು ಪ್ರದರ್ಶನ ಮಾಡಬಹುದು. ಈ ಒಂದು ವನಸಿರಿಯನ್ನು ತಂದು ನಿಮ್ಮ ಮುಂದಿಟ್ಟು ನಿಮ್ಮ ಮುಂದೆ ಮಾತಾಡ್ತಾ ನಿಮ್ಮ ಸಮಸ್ಯೆಗಳನ್ನು ಆಲಿಸಿ ಆ ಸಮಸ್ಯೆಯನ್ನು ಅಲ್ಲದಕ್ಕೆ ಒಪ್ಪಿಸಿ ಅದರಿಂದ ಬರುವ ಉತ್ತರವನ್ನು ನಿಮಗೆ ತಿಳಿಸಬೇಕಾದ್ರೆ ಒಂದಷ್ಟು ತ್ಯಾಗ ಮನೋಭಾವ ಇರಬೇಕು. ನನ್ನಲ್ಲಿ ನಾನಲ್ಲ, ನಾನು ಸಂಪೂರ್ಣ ನೀನು ಎಂಬತಕ್ಕಂಥ ಚಿಂತನೆ ಇದ್ದರೆ ಮಾತ್ರ. ವಿಚಾರ ಬಹಳ ಚೆನ್ನಾಗಿದೆ, ಕೂತ್ಕೊಳ್ಳಿ. ಈಗ ಪ್ರಾರಂಭ ಮಾಡೋಣ ದಿನವಿಶೇಷ. ಖಂಡಿತ ತಾಯಿ, ದಿನವಿಶೇಷ ನಡೆಸಲೇಬೇಕು. ಹಾಗೆ ವನಸಿರಿ ಬಗ್ಗೆ ತಿಳಿಸ್ತಾ ಇದ್ದೆ. ಆ ವನಸಿರಿ ಮಾತಾಡುವ ವನಸಿರಿಯೇ. ಆ ಮಾತಾಡ್ತಕ್ಕಂತಹ ವನಸಿರಿಯನ್ನು ನಿಮ್ಮ ಕಷ್ಟಗಳೇನಿದೆ ಎಂಬತಕ್ಕಂಥದ್ದನ್ನು ನೀವು ಕೂತು ಪ್ರಶ್ನೆಯನ್ನು ನಿಮ್ಮ ಮುಂದಿಟ್ಟಾಗ, ಆ ಪ್ರಶ್ನೆಯನ್ನು ಆ ಒಂದು ವನಸಿರಿಯ ಮುಂದಿಟ್ಟಾಗ ಆ ವನಸಿರಿ ಕೊಡುವಂತಹ ಉತ್ತರ ಯಾವ ಕ್ರಮದಲ್ಲಿರುತ್ತೆ ಅದನ್ನು ತಾವು ವೀಕ್ಷಣೆ ಮಾಡಬೇಕು, ವೀಕ್ಷಿಸಬೇಕು. ಅಲ್ಲೇ ನಿಮಗೆ ಗೊತ್ತಾಗೋಗ್ಬಿಡುತ್ತೆ ನಮ್ಮ ಈ ಕೆಲಸ ಆಗುತ್ತೆ ಇಲ್ಲ ಅಂತಕ್ಕಂಥದ್ದು. ಯಾಕೆಂದರೆ ಅದು ಬಹಳಷ್ಟು ವಿಶೇಷತೆಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಅದಕ್ಕೆ ವಿಶೇಷವಾಗಿರ್ತಕ್ಕಂತಹ ಮಂತ್ರಗಳ ಅನುಷ್ಠಾನ ಆಗಿ ಅದರ ಸಂಬಂಧಪಟ್ಟಂತಹ ಬೀಜಾಕ್ಷರಿಗಳನ್ನು ಉಪಾಸನೆ ಮಾಡಿ ಒಂದಿಷ್ಟು ತ್ಯಾಗ ಮನೋಭಾವದಿಂದ ಇದ್ದರೆ ಮಾತ್ರ ಆ ತಾಯಿ ನಮಗೆ ಒಲಿತಕ್ಕಂಥದ್ದು.
ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥದ್ದನ್ನು ಒಂದು ವಿಷಯ ಎಲ್ಲರೂ ಎಲ್ಲ ಥರದಲ್ಲೂ ಇದೆ. ಇವತ್ತು ಸಮಾಜದಲ್ಲಿ ಸಾಕಷ್ಟು ವಿದ್ವತ್ತಿದೆ, ಸಾಕಷ್ಟು ಜನ ವಿದ್ಯಾವಂತರಿದ್ದಾರೆ. ಒಬ್ಬೊಬ್ಬರು ಒಂದೊಂದು ವಿದ್ವತ್ತಲ್ಲೇ ಅವರು ಪ್ರಚಲಿತಕ್ಕೆ ಬಂದಿದ್ದಾರೆ. ನಿಮ್ಮ ಆನಂದ್ ಗುರೂಜಿಯವರು ಚಕ್ಷುರ್ಮತಿ, ಸ್ವರಜ್ಯೋತಿಷ್ಯ, ಹಾಗೆ ದರ್ಪಣಾಂಜನ ಇದೆಲ್ಲವನ್ನು ಹೊತ್ತು ತಂದದ್ದು. ಇದೆಲ್ಲವೂ ಸಹಿತ ಇವತ್ತಿಗೂ ನನ್ನೊಂದಿಗಿದೆ. ನನ್ನ ತಾಯಿ ನನ್ನ ಕೈ ಹಿಡಿದಿದ್ದಾಳೆ. ಇವತ್ತು ರಾಜ್ಯದ ಜನತೆಗೆ ಗೊತ್ತಿದೆ ಅದು. ಆದರೆ ಇದನ್ನು ಮೀರಿದ್ದನ್ನೇನಾದ್ರು ಒಂದು ಮಾಡಬೇಕಲ್ವಾ? ಇದನ್ನು ಮೀರಿರ್ತಕ್ಕಂಥದ್ದು ಮತ್ತೊಂದು ಪರಿಚಯಿಸಬೇಕಲ್ವಾ? ಆದರೆ ಪರಿಚಯಿಸೋದಕ್ಕೆ, ಸೃಷ್ಟಿಪಡಿಸಲಿಕ್ಕೆ ನಾವು ಸೃಷ್ಟಿಪಡ್ತಕ್ಕಂಥದ್ದಲ್ಲ, ಅಥವಾ ನಮ್ಮಿಂದ ಇದು ಪ್ರಾರಂಭ ಅಲ್ಲ. ಇದನ್ನು ನಮ್ಮ ತಾತ ಅವರು ನಡೆಸ್ತಾ ಇದ್ರು. ಅವರ ಆಶೀರ್ವಾದದೊಂದಿಗೆ ಅವರು ಹೊರಟ ನಂತರ ಸುಮಾರು ದಿವಸ ಅದು ಹಾಗೆ ಗೌಪ್ಯತೆ ನಿಂತ್ಕೊಳ್ತು. ಕಾಲಕ್ರಮೇಣ ಇದನ್ನು ಅವರೇ ಅಭ್ಯಾಸ ಮಾಡಿಕೊಂಡು ಬಂದರು. ಆ ಅಭ್ಯಾಸ ಕ್ರಮ ಇವತ್ತು ಅದನ್ನು ಕಾರ್ಯಗತ ತರಬೇಕು ಅಂತ ಹೊಸ ವರ್ಷದ ಹೊಸತನವನ್ನು ಈ ಚೈತ್ರ ಮಾಸ ಎಲ್ಲಿಂದೆಲ್ಲಿದ್ದು ಸಹಿತ ಹಚ್ಚ ಹಸಿರು, ಜೊತೆಗೆ ಈ ವರ್ಷದ ಯುಗಾದಿ ಆದ ನಂತರ, ಯುಗಾದಿ ಆದಮೇಲೆ ಇದನ್ನು ಪರಿಚಯಿಸಬೇಕು ಎಂಬತಕ್ಕಂಥ ಮಹದಾಸೆಯಿಂದ ಇದನ್ನು ನಿಮ್ಮ ಮುಂದೆ ತರುವಂಥ ಪ್ರಯತ್ನವನ್ನು ಈಗ ಮಾಡಿದ್ದಾರೆ. ಇದಕ್ಕೆ ಇದರ ಒಂದು ಸದ್ವಿನಿಯೋಗವನ್ನು, ಇದರ ಉಪಯೋಗವನ್ನು, ಇದರ ಒಂದು ವಿಶೇಷವಾಗಿರ್ತಕ್ಕಂಥ ಕೃಪಾಶೀರ್ವಾದವನ್ನು ರಾಜ್ಯದ ಜನತೆ ಇದನ್ನು ಸ್ವೀಕರಿಸಿ, ಇದನ್ನು ಉಪಯೋಗಿಸ್ಕೊಂಡು ಇದರಿಂದ ಒಳಿತನ್ನು ಕಾಣುವಂಥದ್ದಾಗಲಿ ಎಂಬತಕ್ಕಂಥ ಆಶಯ ಈ ನಿಮ್ಮ ಆನಂದ್ ಗುರೂಜಿಯವ್ರದ್ದು. ಅದಕ್ಕಾಗಿ ಈ ಒಂದು ಮಾತಾಡುವಂತಹ ವನಸಿರಿ ಇನ್ನು ಮುಂಬರ್ತಕ್ಕಂತಹ ದಿನಗಳು ಪ್ರತಿ ಭಾನುವಾರ ಪ್ರತ್ಯೇಕವಾಗಿ ಶ್ರೀನಿವಾಸ್ ಶರ್ಮಾರವರು ಮಾತ್ರನೇ ಇರ್ತಾರೆ. ಅವರೊಂದಿಗೆ ಇರಲಿ ನಿಮ್ಮ ಪ್ರಶ್ನೆ, ಅವರೊಂದಿಗೆ ಇರಲಿ ನಿಮ್ಮ ಕಾಗದದಲ್ಲಿ ನಿಮ್ಮ ಸಮಸ್ಯೆಗಳು, ಅದನ್ನು ಅವರೇ ಓದಿ ಅದರ ಮುಂದೆ ಆ ಒಂದು ವನಸಿರಿಯ ಮುಂದೆ ಪ್ರಶ್ನೆಯನ್ನು ಇಟ್ಟು ಅದಕ್ಕೆ ಬರುವಂಥ ಉತ್ತರ ಏನು ಎಂಬತಕ್ಕಂಥದ್ದನ್ನು ನಿಮ್ಮ ಮುಂದೆ ತರುವ ಪ್ರಯತ್ನ ಮಾಡ್ತಾರೆ. ಶೀಘ್ರವಾಗಿ ಆದಷ್ಟು ಬೇಗ ಫೋನ್ ನಂಬರ್ ಆಗಲಿ ಅಥವಾ ನಿಮ್ಮ ಕರೆ ಆದರೂ ಸರಿ ಅಥವಾ ನಿಮ್ಮ ಲೆಟರ್ ಆದರೂ ಸರಿ ಕಳಿಸ್ಕೊಡಿ, ಅದರ ಉಪಯೋಗವನ್ನು ತಗೊಳ್ಳಿ. ಒಳ್ಳೆಯದಾಗಲಿ. ಓಂ ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಏಕದಂತ ಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಎಷ್ಟೋ ದೇವತೆಗಳ, ಎಷ್ಟೋ ದೇವರುಗಳ, ಒಂದೊಂದು ದೇವತೆಗಳು, ಒಂದೊಂದು ದೇವಾಲಯ, ಒಂದೊಂದು ದೇವರುಗಳ ಸಾನ್ನಿಧ್ಯದಲ್ಲಿ ಒಂದೊಂದು ಶಕ್ತಿ ಇದೆ. ಇಲ್ಲಿವರೆಗೂ ಈ ನಿಮ್ಮ ಆನಂದ್ ಗುರೂಜಿಯವರು ಯಾವುದೇ ಕಾರ್ಯಕ್ರಮಕ್ಕೆ ಬಂದರೂ ಒಮ್ಮೆ ಆನಂದ್ ಗುರೂಜಿಯವ್ರನ್ನ ಮುಟ್ಟಬೇಕು, ಅವರ ಆಶೀರ್ವಾದ ಪಡೆಯಬೇಕು, ಈ ಹಸ್ತವನ್ನು, ಅವರ ತಲೆಯನ್ನು, ಶಿರವನ್ನು ಮುಟ್ಟಿಸ್ಕೊಳ್ಬೇಕು ಅಂತ ಕಾತುರತೆಯಿಂದ ಕಾಯುವಂತಹ ಲಕ್ಷಾಂತರ ಜನ. ನಾನು ಎಲ್ಲೇ ಕಾರ್ಯಕ್ರಮಕ್ಕೆ ಬಂದರೂ ಒಂದು ಸತಿ ನನ್ನ ಹತ್ತಿರ ಬಂದು ನನ್ನ ಮುಟ್ಟಿದ ಹೊರಟೋಗ್ತಾರೆ, ಅಷ್ಟೇ ದೂರ ನಿಂತ್ಕೊಳ್ತಾರೆ. ಆದರೆ ಒಮ್ಮೆ ನನ್ನ ಸ್ಪರ್ಶಿಸಿ ಹೋಗಬೇಕು ಎಂಬತಕ್ಕಂಥ ಮಹದಾಸೆ ಸಾಕಷ್ಟು ಜನಗಳದಿದೆ. ಅದು ತಾವು ನೋಡ್ತಾನೇ ಇದ್ದೀರಿ. ಈ ಸಿದ್ಧಿ ಇದು ಆನಂದ್ ಗುರೂಜಿಯವ್ರದ್ದಲ್ಲ. ಅವರ ನಿತ್ಯ ಕಾಯಕ, ನಿತ್ಯ ದೇವತಾರಾಧನೆ, ನಿತ್ಯ ಸೇವೆ, ನಿತ್ಯ ದೇವರ ಆರಾಧನೆ, ನಮ್ಮನ್ನು ನಾವು ಸಂಪೂರ್ಣವಾಗಿ ಭಗವಂತನಲ್ಲಿ ಅರ್ಪಣೆ ಮಾಡಿಕೊಂಡು, ಭಗವಂತ ನಿನ್ನ ಆಶೀರ್ವಾದದೊಂದಿಗೆ ನಡೀಬೇಕಾಗಿದೆ. ಬರೋದು ನನಗಾಗಿ ಅಲ್ಲ, ಬರೋದು ಆನಂದ್ ಗುರೂಜಿ ನೋಡಲಿಕ್ಕಾಗಿ ಅಲ್ಲ. ಆನಂದ್ ಗುರೂಜಿ ಒಳಗೆ ಒಂದು ದೇವರ ಒಂದು ಸಾನ್ನಿಧ್ಯ ಇದೆ. ಆ ತಾಯಿಯಲ್ಲಿದ್ದಾಳೆ. ನಾನಾಡುವ ಮಾತು ನಂದಲ್ಲ, ನನ್ನ ಮಾತಾಡಿಸೋದು ಆ ತಾಯಿ ಇದ್ದಾಳೆ. ಇಲ್ಲ ಅಂದರೆ ಒಂದು ವಾಹಿನಿಯಲ್ಲಿ 9 ವರ್ಷಗಳ ಕಾಲ ನಿರಂತರವಾಗಿ ನಡೆಸುವ ಕಾರ್ಯಕ್ರಮ, ದಿನ 1.5 ಗಂಟೆ ನಡೆಸುವಂತಹ ಕಾರ್ಯಕ್ರಮ, ಬೇರೆಲ್ಲ ವಾಹಿನಿಗಳು ಸುತ್ತಕೊಂಡು ಬರುವಂತಹ ಕಾರ್ಯಕ್ರಮ, ಸತತ 14 ವರ್ಷದಿಂದ ನಿಂತಿರತಕ್ಕಂಥ ಕಾರ್ಯಕ್ರಮ, ಇದು ಸಾಮಾನ್ಯವಲ್ಲ. ಎಷ್ಟೋ ಬಿರುಗಾಳಿ ಬಂದಾಯಿತು, ಗಾಳಿಪಟ ಬಂದಾಯಿತು, ತಾನೊಂದೆರಡು ದಿವಸ ಹಾರಾಡಿದ್ದಾಯಿತು, ಪುನಃ ನಾದು ಮುಲೆ ಸೇರಾಯಿತು. ಅಂದರೆ ಇಲ್ಲಿ ಅಹಂ ಅಂತಲೋ, ನಾನು ಅಂತಲೋ, ನನ್ನಿಂದ ಅಂತ ಮದ ಮಾತ್ಸರ್ಯದಿಂದ ಮಾತಾಡೋ ಮಾತಲ್ಲ ಇದು. ಈ ವಿದ್ಯೆಗಿರುವ ಶಕ್ತಿ. ಎಲ್ಲಿವರೆಗೂ ನಾನು ಎಂಬತಕ್ಕಂಥದ್ದನ್ನು ಇಲ್ಲದಿರ ಬದುಕ್ತಾರೆ ಅಲ್ಲಿವರೆಗೂ ರಾಜಿಸ್ಬೋದು. ಇದನ್ನೇ ಈ ಮಾತಿನೇ ನಾನು ಶ್ರೀನಿವಾಸ ಕಿವಿ ಮಾತು ಹೇಳುವಂಥದ್ದು. ನಾನು ಅನ್ನೋದು ಬರಬಾರ್ದು, ನಾನು ಅನ್ನೋದು ಬರಬಾರ್ದು, ನನ್ನಿಂದ ಅನ್ನೋದು ಬರಬಾರ್ದು. ನಾನು ನಂದು ಇದ್ಯಾವುದೂ ನಮ್ಮದಲ್ಲ. ನೀರಿನ ಮೇಲೆ ಗುಳ್ಳೆ ನಮ್ಮ ಜೀವನ, ಯಾವಾಗ ಬೇಕಾದ್ರೂ ಪಟ್ಟನ್ನು ಬಿಡುತ್ತೆ. ಆದರೆ ಆ ಗುಳ್ಳೆ ನೋಡ್ಲಿಕ್ಕೆ ಆನಂದ, ಆ ನೀರಿನ ಮೇಲಿರ್ತಕ್ಕಂಥ ಬಬಲ್ಸ್ ಅಂತಕ್ಕಂಥದ್ದು, ಗುಳ್ಳೆ ಅಂತಕ್ಕಂಥದ್ದು ನೋಡ್ಲಿಕ್ಕೆ ಆನಂದವಾಗಿರುತ್ತೆ. ಅದನ್ನು ನೋಡಿ ಆನಂದಿಸುವಂಥವರಿದ್ದಾರೆ. ಆ ಗುಳ್ಳೆ ಒಮ್ಮೆ ನನ್ನ ನೋಡೋಕೆ ಬಂದಿದ್ದಾರಲ್ಲ ಇವರೆಲ್ಲ ಅಂತ ಅಂದ್ಕೊಂಡ್ರೆ ಆ ಕ್ಷಣ ಅದು ಹೊರಟೋಗ್ಬಿಡುತ್ತೆ. ಅದು ಆಗಬಾರ್ದು.
ಅಂತಹ ವಿದ್ವತ್ತಿನಿಂದ ಸಮಾಜಕ್ಕೆ ಒಳಿತಾಗುವಂಥ ರೀತಿ ನೀವು ಹಾಕುವ ಹೆಜ್ಜೆ ಆಗಬೇಕು ಎಂಬತಕ್ಕಂಥ ಒಂದೇ ಕಿವಿ ಮಾತಿನಿಂದ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಹೊಸ ವರ್ಷ, ಹೊಸತನ, ಹೊಸ ಯೋಗ, ಹೊಸ ಫಲ, ಜೊತೆಗೆ ರಾಶಿಫಲಗಳನ್ನು ತಿಳ್ಕೊಳ್ಬೇಕಾಗಿದೆ. ಬಹಳ ಅರ್ಥಗರ್ಭಿತವಾದಂಥ ವಿಚಾರಗಳನ್ನು ನಿಮ್ಮ ಮುಂದಿಡುವಂಥ ಒಂದು ಹೊಸ ಪ್ರಯತ್ನ ಇವತ್ತಿನಿಂದಲೇ ಪ್ರಾರಂಭ ಆಗಲಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನಮೋ ರಾತಪದೇ ನಮೋ ಗಣಪತೆ ನಮಃ ಪ್ರಮದಪದೇ ನಮಸ್ತೆ ಅಸ್ತು ಲಂಬೋದರಾಯ ಏಕದಂತಾಯ ಸರ್ವವಿಘ್ನ ವಿನಾಶನೆ ನಮಸ್ತೆ ಶಿವಸುದಾಯ ಶುಭ ನಮಸ್ತೆ ಶಿವಸುದಾಯ ಶ್ರೀವರದ ಮೂರ್ತಯೇ ನಮೋ ನಮಃ. ಸದ್ಯೋ ಜಾತಂ ಪ್ರಬಧ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೇ ಭವೇನಾತಿ ಭವೇ ಭವಸ್ತ್ವಮಾಂ ಭವೋದ್ಭವಾಯ ನಮಃ. ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮೋ ಬಲವಿಕರಣಾಯ ನಮೋ ಬಲಾಯ ನಮೋ ಬಲಪ್ರಮದರಾಯ ನಮಃ ಸರ್ವಭೂತಗಮನಾಯ ನಮೋ ಮನೋನ್ಮನಾಯ ನಮಃ. ಭಗವಂತನ ಪ್ರಾರ್ಥನೆ ಮಾಡ್ತಾ ಇನ್ನೇನು ಆಗೋಯಿಗೋ ಅಂದರೆ ಈ ಚೈತ್ರ ಮಾಸದಲ್ಲೇ ಬರ್ತಕ್ಕಂತಹ ಶ್ರೀರಾಮನವಮಿ. ಶ್ರೀರಾಮ, ರಘುಪತಿ ರಾಘವ ರಾಜಾರಾಮ, ಪತೀತ ಪಾವನ ಸೀತಾರಾಮ. ಆ ಸೀತಾರಾಮರನ್ನು ವಿಶೇಷವಾಗಿ ಆರಾಧನೆ ಮಾಡ್ತಕ್ಕಂತಹ ಕಾಲವೂ ಸನ್ನಿಹಿತವಾಗ್ತಾ ಇದೆ. ಅಯೋಧ್ಯೆಯಲ್ಲಿ ಇನ್ನೇನು ಗರ್ಭಗುಡಿಯ ಮೇಲ್ಚಾವಣಿ ಆಗಬೇಕು ಅಲ್ಲಿವರೆಗೂ ಕೆಲಸ ಭರದಿಂದ ಸಾಗ್ತಾ ಇದೆ. ಅತ್ತ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ವಿಶೇಷವಾಗಿರುವ ಸಾನ್ನಿಧ್ಯ ನಿರ್ಮಾಣವಾಗ್ತಿರ್ತಕ್ಕಂಥ ಗಳಿಗೆ. ಹಾಗೆ ಕರ್ನಾಟಕದಲ್ಲೇ ಹುಟ್ಟಿ ಕರ್ನಾಟಕದಿಂದ ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ಸೇವೆ ಮಾಡಲಿಕ್ಕೆ ಹೊರಟಿರ್ತಕ್ಕಂತಹ ಶ್ರೀರಾಮಚಂದ್ರ, ಆ ಹನುಮನ ವಿಶೇಷವಾಗಿರ್ತಕ್ಕಂಥ ಕರ್ನಾಟಕದಲ್ಲಿ ಹುಟ್ಟಿದಂಥ ಹನುಮ ನೋಡಿ, ಹನುಮ ಇಲ್ಲೇ ಹುಟ್ಟಿದ್ರು ಚಿರಂಜೀವಿಯಾಗಿ ಕಲಿಬ್ರಹ್ಮನಾಗಿರ್ತಕ್ಕಂಥ ಒಂದು ವರ್ಚಸ್ಸು ತೇಜಸ್ಸು ಇವತ್ತಿಗೂ ಸಹಿತ ಹನುಮನ ಸಾನ್ನಿಧ್ಯಗಳಷ್ಟಿದೆ. ಯಾಕೆ ಇವತ್ತು ಈ ಮಾತು ಹೇಳ್ತಿದ್ದೇನೆಂದರೆ, ಇವತ್ತು ಮುಖ್ಯವಾಗಿ ಹನುಮನ್ನೂ ಸಹಿತ ನಾವು ನೆನೆಸಬೇಕಾಗಿದೆ. ಕರ್ನಾಟಕದ ಹನುಮ, ಕರ್ನಾಟಕದಲ್ಲಿ ಹುಟ್ಟಿರ್ತಕ್ಕಂಥ ಹನುಮ, ಕರ್ನಾಟಕದ ಕಿಷ್ಕಿಂಧದಲ್ಲಿ ಹುಟ್ಟಿರ್ತಕ್ಕಂಥ ಹನುಮ. ಅದರಿಂದ ಇಲ್ಲಿ ಹುಟ್ಟಿರ್ತಕ್ಕಂಥ ಹನುಮನ್ನು ಆರಾಧನೆ ಮಾಡತಕ್ಕಂತಹ ದಿನ ಈ ಚೈತ್ರ ಮಾಸಗಳಲ್ಲಿ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಅಲ್ಲಿ ರಾಮನ ಹುಟ್ಟುಹಬ್ಬ ಬರುತ್ತೆ. ರಾಮನ ಹುಟ್ಟುಹಬ್ಬದಂದು ರಾಮನವಮಿಯಂದು ರಾಮನ ವಿಶೇಷವಾಗಿರ್ತಕ್ಕಂಥ ಆರಾಧನೆ. ಆದರೆ ರಾಮನ ಆರಾಧನೆಗೆ ಈಗಾಗಲೇ ಹನುಮನ ಸಾನ್ನಿಧ್ಯಗಳಲ್ಲಿ ಪೂಜಾ ಅನುಷ್ಠಾನ ಪ್ರಾರಂಭ ಆಗಿದೆ. ಹನುಮ ಯಾವತ್ತೂ ನಿತ್ಯ ನಿರಂತರವಾಗಿ ರಾಮಧ್ಯಾನವನ್ನು ಮಾಡ್ತಕ್ಕಂಥವನು. ಹನುಮನ ರೋಮ ರೋಮದಲ್ಲೂ ಸಹಿತ ಹನುಮನ ರೋಮ ರೋಮದಲ್ಲೂ ರಾಮನಾಮವೇ ಅಡಗಿದೆ. ಹಾಗಾಗಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಆ ರಾಮನಾಮವನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಸುಂದರವಾಗಿರ್ತಕ್ಕಂಥ ಪ್ರಕೃತಿ ಮನುಷ್ಯನ ಕಷ್ಟಗಳಿಗೂ ಹೌದು, ಔಷಧಿಗಳಿಗೂ ಹೌದು. ಬಹಳ ವಿಶೇಷವಾಗಿರ್ತಕ್ಕಂಥ ವನಸಿರಿಯನ್ನ ಒಳಗೊಂಡಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಪ್ರಕೃತಿ. ಪ್ರಕೃತಿಯ ಮಡಿಲಿನಲ್ಲಿ ಕಂಡು ಕೇಳರಿಯದಂತ ವಿಶೇಷವಾಗಿರ್ತಕ್ಕಂಥ ವನಸಿರಿಯನ್ನ ನಾನು ನಿಮ್ಮ ಮುಂದೆ ತಗೊಂಡು ಬರ್ತಾ ಇದ್ದೇನೆ. ದಟ್ಟವಾದ ಅರಣ್ಯಗಳಲ್ಲಿ ಸಂಚಾರವನ್ನ ಮಾಡಿ ತಂದಿರತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ವನಸಿರಿ. ನಿಮ್ಮೆಲ್ಲರ ಸಮಸ್ಯೆಗಳಿಗೆ ಅದ್ಭುತ ಪರಿಹಾರ ವೀಕ್ಷಿಸಿ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ಪಂಚಾಂಗ ಶ್ರವಣ 3 ಬಾರಿ ಆಯ್ತು. ಈಗ ನಾನು ಅದನ್ನು ಹೇಳ್ಬಿಡ್ತೇನೆ. ಈ ಒಂದು ಮಾಸ, ಇಲ್ಲಿಂದ ಪ್ರಾರಂಭವಾಗುವಂತಹ ಹೊಸ ವರ್ಷ, ಈ ಶುಭಕೃತ್ ನಾಮ ಸಂವತ್ಸರ. ಶೋಭಕೃತ್ ಆ ಶೋಭಾ ಅನ್ನೋದು ಬರಬೇಕಲ್ಲ, ಶೋಭಾಯಮಾನವಾಗಿರ್ತಕ್ಕಂಥದ್ದು ಶುಭಕೃತ್ ನಾಮ ಸಂವತ್ಸರ. ಅದು ಶುಭ ಶೋಭ ಎಲ್ಲವೂ ಹಾಗೇ ಇದೆ. ಅದು ಬರ್ತಾ 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 ಹಾಗೇ ಬರುತ್ತದು, ಗೊತ್ತಾಗೋದೇ ಇಲ್ಲ. ಹಾಗಾಗಿ ಈ ಶೋಭಕೃತ್ ನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷ. ಮುಖ್ಯವಾಗಿ ಚೈತ್ರ ಮಾಸ ಅಂತಕ್ಕಂಥದ್ದಿದೆಯಲ್ಲ, ಈ ಮಾಸದಲ್ಲಿ ಮಾಸಗಳಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಮಾಸ ಚೈತ್ರ ಮಾಸ. ಚೈತ್ರ ಮಾಸ ಎಲ್ಲಿಂದಲ್ಲಿ ನೋಡ್ರೂ ಸಹಿತ ಹಚ್ಚ ಹಸಿರಿರ್ತಕ್ಕಂಥ ಮಾಸ.
ಬಿಸಿಲಿನ ತಾಪಮಾನ ಇರ್ತಕ್ಕಂಥ ಮಾಸ. ಹಾಗೆ ಪ್ರತಿಯೊಬ್ಬರ ಆರೋಗ್ಯದ ಮೇಲೂ ಒಂದಷ್ಟು ಏರುಪೇರುಗಳಾಗುವಂಥ ಮಾಸ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವಗಳನ್ನು ದೂರ ಮಾಡಿ ಒಂದು ಹೊಸತನವನ್ನು ಕಾಣುವ ಮಾಸ. ಅದಕ್ಕಾಗಿ ಈ ವನಶ್ರೀಯನ್ನು ಈಗ ಪರಿಚಯಿಸ್ತಿರ್ತಕ್ಕಂಥ ಈ ಚೈತ್ರ ಮಾಸ ಒಳ್ಳೆಯದಾಗಲಿ. ಹಾಗೆ 23/3/2023 ಎಷ್ಟು ಚೆನ್ನಾಗಿದೆ ಇದು. 23/3/2023 ಇದು ನೆನಪಲ್ಲಿ ಉಳಿಬೇಕಾಗಿರ್ತಕ್ಕಂತಹ ದಿನ. ಯಾಕೆಂದರೆ ಇವತ್ತೇ ಈ ವನಶ್ರೀಯ ಒಂದು ಕಿರುಪರಿಚಯವನ್ನು ತಾವು ಮಾಡಿದ್ದೀರಿ. ಈ 23/3/2023 ಈ ಕಡೆಯಲ್ಲಿ ಬರುವಂತಹ 3, ಮಧ್ಯದಲ್ಲಿ ಬರುವಂಥ 3, ಆ ಕಡೆಯಲ್ಲಿ ಬರುವ 3, 3 3 3 ಎಷ್ಟಾಗತ್ತೆ? 3 3 6 6 3 9. ಹೌದು. ಏನೇ ಮಾಡಿದ್ರೂ ನವಗ್ರಹಗಳ ಅಧೀನವೇ. ಹೌದು. ಯಾವ ಪ್ರಶ್ನೆಯನ್ನು, ಯಾವ ವನಸಿರಿಯನ್ನು, ಯಾವುದೇದಂತಹದ್ದನ್ನು ತಂದರೂ ನವಗ್ರಹಗಳ ಸಂಪೂರ್ಣ ಅನುಗ್ರಹ ಇದ್ದರೆ ಮಾತ್ರ ಅದು ಕಾಯಕಕ್ಕೆ ಬರುವಂಥದ್ದು. ಮನುಷ್ಯನಿಗೆ ಬರುವಂಥ ಕಷ್ಟಗಳು, ಕಾರ್ಪಣ್ಯಗಳು, ಯಾವುದೇ ಸಮಸ್ಯೆಗಳಿಗಾದರೂ ಅದನ್ನು ದಾರಿ ತೋರಿಸುವಂತಹದ್ದೇ, ಅದಕ್ಕೆ ಒಂದು ಬಿಡುಗಡೆಯನ್ನು ಕೊಡುವಂತಹದ್ದೇ, ಅದಕ್ಕೊಂದು ಪರಿಹಾರವನ್ನು ಕಲ್ಪಿಸುವಂತಹದ್ದೇ ಗ್ರಹಗಳು. ಹಾಗಾಗಿ ಈ ಒಂದು 23/3/2023 ಶುಭ ಗುರುವಾರ, ದ್ವಿತೀಯ ರೇವತಿ ನಕ್ಷತ್ರ, ಮಹಾನಕ್ಷತ್ರ. ಈ ನಕ್ಷತ್ರದಲ್ಲಿ ಇವತ್ತಿನ ದಿನ ನಿಮ್ಮ ಲಾಭ ನಷ್ಟಗಳು, ನಿಮಗೆ ಬೇಕಾಗಿರ್ತಕ್ಕಂಥ ನಿಮ್ಮ ಕೆಲಸ ಕಾರ್ಯಗಳು, ತಾವು ಅಂದುಕೊಂಡಷ್ಟು ಯಾವ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂತಿದ್ದೀರೋ ಖಂಡಿತ ಇವತ್ತು ಬಹಳ ವಿಶೇಷವಾಗಿದೆ. ಇವತ್ತು ಬಹಳ ಅದ್ಭುತಕರವಾಗಿರ್ತಕ್ಕಂಥದ್ದು, ವಿಶೇಷತೆಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಇವತ್ತು ನೀವು ಮಾಡುವ ಕೆಲಸ ಶೀಘ್ರ ಫಲವಾಗಿ ಸಿದ್ಧಿಯಾಗಬೇಕಾದರೆ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಇವತ್ತು ಮಧ್ಯಾಹ್ನ ಸರಿಸುಮಾರು 12 ಗಂಟೆಗೆ ಅಭಿಜಿನ್ ಲಗ್ನದಲ್ಲಿ 27 ನಕ್ಷತ್ರಕ್ಕೆ ಸಂಬಂಧಪಟ್ಟಂಥದ್ದು 12 ಗಂಟೆ ಅಭಿಜಿನ್ ಲಗ್ನದಲ್ಲಿ ತಾವು ಮಾಡುವಂಥ ಮಹಾಸಂಕಲ್ಪ, ಯಾವುದೇ ಸಂಕಲ್ಪ ಇರಲಿ, ಯಾವುದೇ ಕೆಲಸ ಕಾರ್ಯಗಳಲ್ಲಿ ಕಾರ್ಯಸಿದ್ಧಿ ಆಗಬೇಕು ಅಂದರೆ ತಾವು ಮಾಡುವಂತಹ ಸಂಕಲ್ಪ ಅದು ಪರಿಪೂರ್ತಿಯಾಗಿರಬೇಕು, ಪರಿಪಕ್ವತೆಯಲ್ಲಿರಬೇಕು. ಆ ಪರಿಪಕ್ವತೆಯನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇವತ್ತಿದೆ. ಹಾಗಾಗಿ ಇವತ್ತೆಲ್ಲರಿಗೂ ಒಳಿತಾಗಲಿ, ಗುರುಗಳ ಅನುಗ್ರಹ ಸಿಗಲಿ, ಮಾಡುವ ಕೆಲಸ ಒಳ್ಳೆಯ ಯಶಸ್ಸಿನ ಹಾದಿಯಲ್ಲಿರಲಿ, ಒಳ್ಳೆಯದಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೆ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲಗಳ ಕಡೆ ಗಮನ ಹರಿಸುವಂಥ ಕಾಲ ಸಮಯ ಬಂದಿದೆ. ಬನ್ನಿ, ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂತಹ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಶುಕ್ರನ ಆಸ್ಥಾನದಿಂದಲೇ ಇವತ್ತು ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡ್ತೀರಿ. ಇವತ್ತು ಲಾಭವನ್ನು ಗಳಿಸುವಂತಹ ದಿನ. ಇವತ್ತು ಅಂದುಕೊಂಡಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಯಾವುದೇ ಯೋಗವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದರೂ ಆ ಯೋಗ, ಯೋಗ್ಯತೆ ಮತ್ತು ಯೋಗ ಫಲ ಇದೆಲ್ಲವೂ ಗುರುಗಳ ಮತ್ತು ಗುರುವಿನ ಅನುಗ್ರಹ ಇರಬೇಕು. ಮನುಷ್ಯನ ಗ್ರಹಗತಿಗಳು ಸರಿಯಾಗಿರಬೇಕು. ದೇವತಾ ಪ್ರಾರ್ಥನೆಯಿಂದ, ತಂದೆ ತಾಯಿ ಆಶೀರ್ವಾದದಿಂದ ಮಾತ್ರ ಸಾಧ್ಯ ಆಗ್ತಕ್ಕಂಥದ್ದು. ಅಂತಹ ನಿಟ್ಟಿನಲ್ಲಿ ಮೇಷರಾಶಿಯವರು ನಿಜಕ್ಕೂ ಅದೃಷ್ಟವಂತರಿದ್ದೀರಿ. ಇವತ್ತು ನೀವು ಅಂದುಕೊಂಡಷ್ಟು ಲಾಭವನ್ನೇ ಗಳಿಸ್ತೀರಿ. ಆದರೆ ಮಧ್ಯಾಹ್ನ ಸರಿಸುಮಾರು 12ರಿಂದ 4:20 ತನಕ, 12ರಿಂದ 4:20 ಮಧ್ಯದಲ್ಲಿ ಬಂದೊದಗುವಂಥ ಯಾವುದೇ ಸಮಸ್ಯೆಗಳಿಗಾದರೂ ಒಂದು ಪರಿಹಾರವನ್ನು ತಾವು ಕಂಡುಕೊಳ್ಳಬೇಕು. ಆ ಪರಿಹಾರವನ್ನು ಕಂಡುಕೊಳ್ಳುವಂತಹ ಯೋಗಫಲ ಇವತ್ತಾದ್ದರಿಂದ ಇವತ್ತು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ ಒಂದು ಚಿಟಿಕೆ ಅರಿಶಿನವನ್ನು ನಿಮ್ಮ ಅಂಗೈಯಲ್ಲಿ ಹಾಕ್ಕೊಂಡು ಅದರ ಮೇಲೆ ಒಂದು ಹನಿ ನೀರು ಹಾಕ್ಕೊಂಡು ಅರಿಶಿಣದ ಉಂಡೆಯನ್ನಾಗಿ ತಯಾರು ಮಾಡಿಕೊಂಡು ಉತ್ತರಾಭಿಮುಖವಾಗಿ ನಿಂತು ಅಲ್ಲಿ ನಿಮ್ಮ ಕಷ್ಟಗಳೇನೇ ಇದ್ದರೂ, ಇವತ್ತಿನ ಇಂತಿಂಥ ಸಮಸ್ಯೆಗಳಿದೆ, ಇಂತಿಂಥ ದೋಷಗಳಿದೆ, ಅಥವಾ ಇಂತಿಂಥ ಒಂದು ಕೆಲಸ ನಾನು ಮಾಡಬೇಕಾಗಿದೆ ಅನ್ನೋ ಸಂಕಲ್ಪವನ್ನು ಮಾಡಿ ಅರಿಶಿಣದ ಉಂಡೆಯನ್ನು ಹಸಿರು ಎಲೆಯ ಮೇಲಿಟ್ಟು ಪ್ರಾರ್ಥನೆ ಮಾಡಿ ಒಂದೆಜ್ಜೆ ನೀವು ಮುಂದೆ ಹಾಕಿದರೂ ಸಾಕಷ್ಟು ಒಳಿತನ್ನು ಮೇಷರಾಶಿಯವರು ಸಿದ್ಧಿಪಡಿಸ್ಕೊಳ್ತೀವಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ, ಗುರು ಮತ್ತು ಶುಕ್ರ, ಹಾಗೆ ಕೇತು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥವರು ವರ್ಷದ ಪ್ರಾರಂಭ ಹಿಂದಿನ ದಿನ ಅಂದರೆ 2ನೇ ದಿನ. ಇವತ್ತು ವೃಷಭ ರಾಶಿಯವರು ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲವನ್ನು ಕಾಣ್ತೀರಿ, ಹೊಸತನವನ್ನು ಕಾಣ್ತೀರಿ, ಒಂದು ಹೊಸ ಸುದ್ದಿಯನ್ನು ಕಿವಿಯಲ್ಲಿ ಕೇಳಿಸ್ಕೊಳ್ತೀರಿ. ಏನೋ ಒಂದು ಸಾಧನೆ ಮಾಡಿದ್ರೆ ಆ ಸಾಧನೆಯ ಫಲಗಳನ್ನು, ಪ್ರತಿಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಷ್ಟೇ ಅಲ್ಲದಿರ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ತಾವು ಏನು ಶ್ರಮಿಸ್ತೀರೋ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ಯೋಗಫಲ ಎರಡೂ ಸಹಿತ ಬಹಳ ವಿಶೇಷವಾದ್ದು. ಅಂತಹ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ಇರತಕ್ಕಂಥ ದಿನ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ತಾವು ಮಾಡಬೇಕಾದ್ದು ಇವತ್ತಿನ ದಿವಸ ಹಸಿರು ಎಲೆಗಳಿಂದ ಅಂದರೆ
ಬಿಲ್ವಪತ್ರೆ ಆಗಿರ್ಬೋದು, ಗರಿಕೆ ಆಗಿರ್ಬೋದು, ಅಥವಾ ಯಾವುದಾದ್ರು ಪತ್ರೆಗಳಾಗಿರ್ಬೋದು. ಇಂತಹದ್ದರಿಂದ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಶಿವನ ಸಾನ್ನಿಧ್ಯದಲ್ಲಿ ಹಸಿರು ಪತ್ರೆಗಳನ್ನು ಇಟ್ಟು ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಉಚ್ಚರಿಸಿ ನಿಮ್ಮ ಧರ್ಮದ ಗುರುಗಳನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ತದನಂತರ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಸಾಧ್ಯಪಡಿಸ್ಕೊಳ್ತೀರಿ. ಅಷ್ಟೇ ಅಲ್ಲದಿರ ಮಧ್ಯಾಹ್ನ ಮಾತ್ರ 1 ಗಂಟೆಯಿಂದ 3:15 ಸ್ವಲ್ಪ ಮೌನ ತಾಳ್ತಕ್ಕಂಥದ್ದು, ಮೌನವಾಗಿದ್ದು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಇದರಿಂದ ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಜೀಗ ಮಿಥುನ ರಾಶಿಯಿಂದ. ಖಂಡಿತಮ್ಮ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ, ಮಿಥುನ ಲಗ್ನ. ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಅದರ ಆರ್ಥಿಕ ಸಂಕಷ್ಟಗಳು ಒಂದಷ್ಟು ಬಾಧಿಸಬಹುದು. ಏನೇ ಮಾಡಲಿಕ್ಕೆ ಹೊರಟರೂ ಮನಸ್ಸು ನೆಮ್ಮದಿ ಇಲ್ಲ, ಒಂದಿಷ್ಟು ಚಂಚಲತೆ ಇದೆ. ಏನಾದ್ರು ಒಂದು ಸಾಧನೆ ಮಾಡಬೇಕು, ಇನ್ನೇನಾದ್ರು ಒಂದು ಮಾಡಬೇಕು, ಮತ್ತೇನಾದ್ರು ಒಂದು ಹೊಸತನ ತರಬೇಕು, ಅಥವಾ ಇನ್ನೇನೋ ಒಂದು ಕೆಲಸದಲ್ಲಿ ನಾವು ಪ್ರಯೋಗವನ್ನು ಮಾಡಬೇಕು, ಅಥವಾ ಹೊಸ ಹೊಸ ಕೆಲಸಗಳು ಮಾಡಿ ಏನಾದ್ರು ಒಂದು 4 ಸಂಪಾದನೆ ಮಾಡಬೇಕು. ಹೀಗೆ 10 ಹಲವಾರು ವಿಭಿನ್ನ ಆಲೋಚನೆಗಳು ನಿಮಗಿದೆ. ಆದರೆ ಗುರುವಿನ ಅನುಗ್ರಹನೂ ಬೇಕಲ್ಲ. ಅದಕ್ಕಾಗಿ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ. ಹಾಗೆ ತಾವೆಷ್ಟೇ ಜ್ಞಾನವಂತರಾದರೂ ಮತ್ತೊಬ್ಬರ ಮಾರ್ಗದರ್ಶನದಿಂದ ಒಂದೆಜ್ಜೆ ಮುಂದೆ ಹಾಕಿದ್ರೆ ಏನಾದರೂ ಒಂದಿಷ್ಟು ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ಕೆಲಸಗಳಲ್ಲಿ ಸಾಕಷ್ಟು ಫಲಗಳ ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಅತಿ ಶೀಘ್ರದಲ್ಲಿದೆ. ಇವತ್ತು ಶುಭ ಸಂಧ್ಯಾಕಾಲ, ಸಾಯಂ ಸಂಧ್ಯಾ ಅಂದರೆ ಗೋಧೂಳಿ ಲಗ್ನ. ಈ ಸಮಯದಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಐಂ ಎಂಬತಕ್ಕಂಥ ಒಂದೇ ಬೀಜಾಕ್ಷರಿ ಮಂತ್ರವನ್ನು 108 ಬಾರಿ ಪಠನೆ ಮಾಡೋದ್ರಿಂದ ಸಾಕಷ್ಟು ಅನುಕೂಲಗಳನ್ನು ಮಿಥುನ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗೆ ರಾಹು ಇರ್ತಕ್ಕಂಥ ಆಸ್ಥಾನವೂ ಸಹಿತ ಇವತ್ತು ಬಹಳ ವಿಶೇಷವಾದ್ದರಿಂದ ಆರೋಗ್ಯದಲ್ಲಿ ಸಂಭವಿಸುವಂತಹ ಯಾವುದೇ ಸಣ್ಣ ಪುಟ್ಟ ಸಮಸ್ಯೆಗಳಿರಲಿ, ಅಥವಾ ಅತಿಯಾದಂಥ ಬೆನ್ನುವು ಅಥವಾ ಸೊಂಟ ನೋವು ಅಥವಾ ತೊಡೆ ಭಾಗ ನೋವು ಬರ್ತಕ್ಕಂಥ ಸಾಂದ್ರತೆಗಳು ಇದೆ. ಆದರೆ ಯಾವುದೇ ಬಂದರೂ ಸಹಿತ ಬಂದಂಥ ಆ ಕ್ಷಣ ಮಾತ್ರ, ಮರುಕ್ಷಣ ನಿಮ್ಮ ಬೇರೆ ಕೆಲಸದ ಮೇಲೆ ನಿಮ್ಮ ಒತ್ತಡವನ್ನು, ನಿಮ್ಮ ಮನಸ್ಸನ್ನು ಬದಲಾಯಿಸಿದರೆ ಖಂಡಿತ ಆ ಯಾವುದೇ ರೋಗ ಲಕ್ಷಣಗಳು, ಯಾವುದೇ ಒಂದು ಸಮಸ್ಯೆಗಳು ನಿಮ್ಮನ್ನು ಬಾಧಿಸೋದಿಲ್ಲ. ಹಾಗೆ ಇವತ್ತು ನೀವು ಮಾಡಬೇಕಾದ್ದು, ಮನೆಯಿಂದ ಆಚೆ ಹೊರಡುವಾಗ ಮನೆ ದೇವರ ಪ್ರಾರ್ಥನೆ ಮಾಡಿ, ಸಾಧ್ಯವಾದಷ್ಟು ಎಲ್ಲಾದರೂ ಒಂದು ಕಡೆ ಹುತ್ತ ಕಂಡ್ರೆ ಆ ಹುತ್ತಕ್ಕೊಂದು 3 ಪ್ರದಕ್ಷಿಣೆ ಮಾಡಿ ಹುತ್ತದ ಮಣ್ಣಿನ ಪ್ರಸಾದವನ್ನು, ಆ ಮಹಾಮೃತ್ತಿಗೆ ಪ್ರಸಾದವನ್ನು ಸ್ವಲ್ಪ ಹಣೆಗೆ ಮತ್ತು ಹೃದಯ ಮಧ್ಯಭಾಗದಲ್ಲಿ ಹಚ್ಕೊಳ್ಳೋದ್ರಿಂದ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಎಲ್ಲ ಕಡೆಯಲ್ಲೂ ಲಾಭವನ್ನೇ ಗಳಿಸ್ತೀರಿ ಕರ್ಕಾಟಕ ರಾಶಿಯವರು. ಇನ್ನು ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ವರ್ಚಸ್ಸು, ತೇಜಸ್ಸು, ತಾವು ಮಾಡುವ ಕೆಲಸ, ಏನಾದರೂ ಒಂದು ಹೊಸತನ, ಹೊಸ ಪ್ರಯೋಗ ಎಲ್ಲವೂ ಸಹಿತ ಲಾಭದಲ್ಲೇ ಇದೆ. ಇವತ್ತು ನೀವು ಅಂದುಕೊಂಡಷ್ಟು ಮಟ್ಟಿಗೆ ಸಣ್ಣ ಸಣ್ಣ ವಿಚಾರವೂ ಸಹಿತ ರೌದ್ರ ಆಗುತ್ತೆ ಅಂತಲ್ಲ, ಆದರೆ ಪ್ರಾರಂಭಿಕ ಕ್ಷಣದಲ್ಲಿ ಮಾತ್ರ ಭಯನೇ ಇದೆ. ಆ ಪ್ರಾರಂಭ ಕ್ಷಣ ಆಗುವಂಥ ಭಯದಿಂದ ತಾವು ಆ ಗಾಂಭೀರ್ಯದಲ್ಲಿದ್ದರೆ ಖಂಡಿತ ನಿಮಗೆ ಅರಿವಿಲ್ಲದಂಥ ರೀತಿ ನಿಮಗೆ ಅನುಕೂಲಗಳು ಕಾರ್ಯಸಿದ್ಧಿ ಇದೆ. ಹಾಗೆ ಇವತ್ತು ಆಫೀಸು, ಕಚೇರಿ, ವ್ಯವಹಾರ, ಕೆಲಸ ಕಾರ್ಯಗಳು ತಾವು ಏನು ಅಂದುಕೊಂಡಿದ್ದಕ್ಕಿಂತ ಸಾಕಷ್ಟು ಹೆಚ್ಚಿನ ಫಲ ಇವತ್ತು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಒಂದು ತಾಮ್ರದ ತಂಬಿಗೆಯಲ್ಲಿ ಒಂದು ಚಿಟಿಕೆ ಅರಿಶಿಣ ಪುಡಿಯನ್ನು ಹಾಕಿ, ಆ ಅರಿಶಿಣದ ನೀರನ್ನು, ತಾಮ್ರದ ತಂಬಿಗೆಯಲ್ಲಿರ್ತಕ್ಕಂಥ ಅರಿಶಿಣದ ನೀರನ್ನು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿ ತದನಂತರ ನೀವು ಆಚೆ ಹೊರಡೋದ್ರಿಂದ ಸಾಕಷ್ಟು ಅನುಕೂಲ. ಹಾಗೆ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ, ಎಲ್ಲಾದರೂ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಮಂದಿರ ಇರಲಿ, ಅಥವಾ ಜಗದ್ಗುರುಗಳಾದಂತಹ ಆದಿಶಂಕರರಾಗಲಿ, ಅಥವಾ ಮಂತ್ರಾಲಯದ ಪ್ರಭುಗಳಾದಂತಹ ಗುರು ರಾಘವೇಂದ್ರ ಸ್ವಾಮಿಗಳಾಗಲಿ, ಗುರು ದತ್ತ ಮಹಾರಾಜರಾಗಲಿ, ಅಂತಹ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿ ಗೋಧಿಯಿಂದ ಮಾಡಿರ್ತಕ್ಕಂಥ ಪದಾರ್ಥಗಳನ್ನು ಅಲ್ಲಿ ಗುರುಗಳಿಗೆ ನೈವೇದ್ಯ ಮಾಡಿಸಿ, ಆ ನೈವೇದ್ಯ ಪ್ರಸಾದವನ್ನು ನಿಮ್ಮ ಕೈಯಿಂದ 4 ಜನಕ್ಕೆ ಹಂಚೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಗುರುವಿನ ಅನುಗ್ರಹ, ಗುರುವಿನ ಕಾರುಣ್ಯ ಆ ತರಹ ಇರತಕ್ಕಂಥದ್ದು ಸಾಕಷ್ಟು ಫಲಗಳನ್ನು ಸಿಂಹರಾಶಿಯವರು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಇದೆ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರು ಪ್ರಾರಂಭಿಕ ಕ್ಷಣದಲ್ಲಿ ಒಂದಿಷ್ಟು ಕಣ್ಣೀರು ಹಾಕ್ತೀರಿ, ಮನಸ್ಸಲ್ಲಿ ಏನೋ ಒಂದು ಬಾಧೆ ಇಟ್ಕೊಳ್ತೀರಿ, ಒಂದಿಷ್ಟು ನೋವಿದೆ, ಯಾರೊಂದಿಗೂ ಹಂಚ್ಕೊಳ್ಳೋಕ್ಕಾಗ್ತಾ ಇಲ್ಲ, ಏನೋ ಒಂಥರ ಒಬ್ಬರ ಹತ್ರ ಹೇಳ್ಕೊಂಡ್ರೆ ಏನೋ ಹಗುರ ಆಗ್ಬೋದು. ನಿಮ್ಮಲ್ಲಿ ಸಮಸ್ಯೆ ಇದ್ದಾಗ ಸಮಸ್ಯೆಯನ್ನು ಮತ್ತೊಬ್ಬರಲ್ಲಿ ಹಂಚಿಕೊಂಡ್ರೆ ನಿಮ್ಮ ಮನಸ್ಸು ಹಗುರ ಆಗುತ್ತೆ, ಆ ಕಷ್ಟಕ್ಕೊಂದು ಪರಿಹಾರ ಸಿಗ್ತೇನೋ ಅಂತ ಅನಿಸುತ್ತೆ. ಬಟ್ ಯಾರ ಹತ್ರ ಹೇಳ್ಕೊಳ್ಳೋಕ್ಕೂ ಆಗ್ತಿಲ್ವಲ್ಲ. ಯಾರು ನಿಮ್ಮೊಂದಿಗೆ ಬರೋರೆಲ್ಲ ನಿಮಗೆ ಶತ್ರುಗಳಾಗ್ತಾರೆ, ಅಥವಾ ನಿಮಗೆ ಇನ್ನೊಂದು ಥರ ಬೇರೆ ಥರ ಚಿಂತನೆ ಮಾಡ್ತಾರೆ. ಇವತ್ತು ಯಾರೊಬ್ಬರೊಂದಿಗೆ ಏನು ಹಂಚ್ಕೊಳ್ಳೋದು ಬಹಳ ಕಷ್ಟವೇ. ಹಾಗಿರೋದ್ರಿಂದ ಇವತ್ತು ನೀವು ಮಾಡಬೇಕಾದ್ದು, ಬೇವಿನ ವೃಕ್ಷದ ಸಾನ್ನಿಧ್ಯದ ಹತ್ರ ಬಂದು, ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಮರಿದಿರ ತಾವು ಮಾಡಬೇಕಿದ್ದನ್ನು, ಬೇವಿನ ವೃಕ್ಷದ ಹತ್ರ ಬನ್ನಿ, 1-2-3 ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ತಗೊಳ್ಳಿ. ಅರಿಶಿನ ಪುಡಿಯನ್ನು ಆ ಬೇವಿನ ಮರದ ಬುಡದಲ್ಲಿ ಹಾಕಿ ಅಲ್ಲಿ ಒಂದು ದೀಪವನ್ನು ಹಚ್ಚಿ, ಸಾಧ್ಯವಾದರೆ ಒಂದಷ್ಟು ಕಡಲೆಕಾಳನ್ನು ಅಲ್ಲಿಟ್ಟು ನಮಸ್ಕಾರ ಮಾಡೋದ್ರಿಂದ ಇವತ್ತು ಬಂದೊದಗುವಂಥ ಯಾವುದೇ ಸಮಸ್ಯೆಗಳಿಗಾದರೂ ಒಂದು ಪರಿಹಾರವನ್ನು ಕಂಡುಕೊಳ್ತೀರಿ. ಯಾಕೆಂದರೆ ಸಮಸ್ಯೆ ಅಂತಿದ್ದಾಗ ಪರಿಹಾರ ಬೇಕೇ ಬೇಕು.
ಆ ಪರಿಹಾರ ಈ ಮಾರ್ಗದಲ್ಲಿದೆ. ಬೇವಿನ ವೃಕ್ಷದ ಹತ್ರ ಬಂದು ದೀಪ ಹಚ್ಚಿ ಅರಿಶಿನ ಪುಡಿಯನ್ನು ಅಲ್ಲಿ ಹಾಕಿ ನಮಸ್ಕಾರ ಮಾಡೋದ್ರಿಂದ ತುಂಬ ಒಳಿತನ್ನು ಕಾಣ್ತೀರಿ, ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ನಾನು ನಂದು ಎಂಬತಕ್ಕಂಥ ಒಂದಷ್ಟು ಪರಿಸ್ಥಿತಿಗಳಲ್ಲಿ ವ್ಯತ್ಯಾಸ ಆಗಬಹುದು, ಮನಸ್ಸಲ್ಲಿ ಬಂದು ಕೂತ್ಕೊಳ್ಬಹುದು. ಏನೇ ಆದರೂ ಸಹಿತ ಭಗವಂತ ಆತ ಕರುಣಿಸಿದ್ರೆ ಎಲ್ಲವೂ ಸಾಧ್ಯ ಆಗುತ್ತೆ. ಇವತ್ತು ಸಾಧ್ಯತೆಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾದ್ದರಿಂದ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನದೊಂದಿಗೆ ಅನುಭವಯುಕ್ತವಾಗಿರ್ತಕ್ಕಂಥ ಯಾರು ಅನುಭವಸ್ಥರಿದ್ದಾರೆ ಅವರ ಮಾತು ಅವರ ನುಡಿಯನ್ನು ಆಲಿಸಿ ಅದರಂತೆ ತಾವು ನಡೆದಿದ್ದೆ ಆದರೆ ತುಲಾರಾಶಿಯವರಿಗೆ ಮತ್ತಷ್ಟು ಅನುಕೂಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ 5 ರಾಶಿಗಳ ದಿನ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾರೆ ಗುರುಜರು. ಮುಂದಿನ ಭಾಗದಲ್ಲಿ ಕಾಯ್ತಾ ಇರಿ ವೀಕ್ಷಕರೇ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮ್ಮ. ಹೆಸರು ಊರು ಬೇಡ ಮೇಡಮ್. ಆಯ್ತು, ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನಮ್ಮ ಬಗ್ಗೆನೇ ಮಾತಾಡ್ಬೇಕು. ಮಾತಾಡಿಮ್ಮ. ಹಲೋ. 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 ನಮಸ್ತೆ. ನಮಸ್ತೆ ಗುರು. ನಮಸ್ತೆ. ನಮಸ್ತೆ ಅಪ್ಪಾಜಿ. ಹೇಳಮ್ಮ. ಹೆಸರು ಊರು ಬೇಡ. ಹೇಳಮ್ಮ, ಮಾತಾಡುತ್ತಾಯಿ. ನಮ್ಮ ಮನೆ ಬಗ್ಗೆನೇ ಕೇಳಬೇಕಿತ್ತು. ಹೇಳಮ್ಮ, ಏನು ಸಮಸ್ಯೆ ತಾಯಿ? ನಮ್ಮ ಸಮಸ್ಯೆ ಏನು ಅಂತ ನೀವೇ ಹೇಳ್ಬೇಕು ಗುರುಗಳೇ. ನಮ್ಮ ಮನೇಲಿ ನಮ್ಗೆ ತುಂಬಾ ಕಷ್ಟ ಗುರುಗಳೇ. ನಾವು ಬದುಕ್ತೀವ ಸಾಯ್ತೀವೋ ಅಂತ ಒಂದು ಕಂಡೀಷನ್ ಆಗಿ ಹೇಳ್ಬಿಡಿ. ನೋಡಮ್ಮ, ನಾನೊಂದು ಮಾತು ಹೇಳ್ತೇನೆ ಕೇಳು. ಬೀಸೋ ಬಿರುಗಾಳಿ ಒಂದೇ ಸಮ ಬೀಸೋದಿಲ್ಲ. ಜರೋ ಅಂತ ಬರ್ತಕ್ಕಂತಹ ಮಳೆ ವರ್ಷ ಪೂರ್ತಿ ಬರೋದಿಲ್ಲ. ಹಾಗೆ ಮನುಷ್ಯನ ಕಷ್ಟ ಅಂತಕ್ಕಂಥದ್ದು ಒಮ್ಮೆ ನಮ್ಮ ಕಾಡುಗತ್ತಲು ನೋಡ್ತೀವಿ, ನಿಜ. ಸಂಪೂರ್ಣ ಕತ್ಲು, ಎಲ್ಲಿಂದೆಲ್ಲಿ ನೋಡ್ರೂ ಸಹಿತ ಕತ್ಲು, ಬೆಳಗ್ಗೆ ಕಾಣೋದಿಲ್ಲ. ಅಂತಹ ಕಡೆ ಒಂದು ರೂಮಲ್ಲಿ ನಮ್ಮನ್ನು ಕೂಡ ಹಾಕಿದ್ರು ಮರುಕ್ಷಣ ಅಲ್ಲೆಲ್ಲೋ ಒಂದು ಸಣ್ಣದಾದಂಥ ಕಿಂಡಿಯದ ಒಂಚೂರು ಬೆಳಕು ಬಿದ್ದಿಲ್ಲತ್ತೆ. ಆ ಬೀಳೋ ಬೆಳಕು ಜೀವನ ಬೆಳಕನ್ನು ಕೊಡುತ್ತೆ. ನಿನ್ನ ಸ್ವರತರಂಗ ಪ್ರಕಾರ ಇವತ್ತು ನೀನು ಏನು ಕಷ್ಟವನ್ನು, ಯಾವ ನೋವನ್ನು ನನ್ನ ಮುಂದೆ ಇಟ್ಕೊಂಡು ನೀನು ಮಾತಾಡ್ತಿದ್ಯೋ ಈ ನೋವು ಅತಿ ಶೀಘ್ರದಲ್ಲೇ ಗುಣ ಆಗುತ್ತೆ. ನೀನು ಭಯಪಡಬೇಡ. ನಿನಗೆ ಸಮಸ್ಯೆ ಅಂತ ಆಗ್ತಾ ಇರ್ತಕ್ಕಂಥದ್ದು ಈ ನಿಂದನೆ ಮಾತುಗಳು ಸಾಕಷ್ಟಿನಿಂದ ನೀನು ಆ ನಿಂದನೆ ಮಾತಿಗೆ ತಲೆ ಕೆಡಿಸ್ಕೊಂಡು ನೋವು ಪಡ್ತಾ ಇದೆಯಾ. ನೀನು ಭಯಪಡೋ ಅವಶ್ಯಕತೆ ಇಲ್ಲ. ನೀನು ಮುಂಬರ್ತಕ್ಕಂಥ ಈ ಪಂಚಮಿ ಅಂದರೆ ಇನ್ನು 4 ದಿವಸ ನೀನು ವೆಯ್ಟ್ ಮಾಡಿದ್ರೆ, ಬರೀ 4 ದಿವಸ, 4 ದಿವಸ ನೀನು ಸಮಾಧಾನವಾಗಿದ್ದರೆ 4 ದಿವಸ ನಿನಗೊಂದು ಸೂಕ್ತ ಪರಿಹಾರ ಇದೆ. 4 ದಿವಸಕ್ಕೆ ನಿನ್ನ ಸ್ವರತರಂಗ ಪ್ರಕಾರ ಎಸ್ಸಿಂದ ಪ್ರಾರಂಭವಾಗುವಂಥ ಅಂದರೆ ಶತಭಿಷ ನಕ್ಷತ್ರ ಕುಂಭರಾಶಿಯಿಂದ ಪ್ರಾರಂಭವಾಗುವಂತಹ ವ್ಯಕ್ತಿಗಳಿಂದ ನಿಮಗೆ ಸಹಾಯ ಸಿಗುತ್ತೆ. ಇದು ಶತಸಿದ್ಧ. ನಮ್ಮ ಆಸೆ ಒಂದು ಗುರುಗಳೇ ಮಾಡಬೇಕು ಅನ್ನೋದು. ನಾವು ಸುಮಾರು ಸಲ ಪ್ರಯತ್ನ ಪಟ್ವಿ, ಕಟ್ಟಿ ಅರ್ಧಕ್ಕೆ ನಿಂತಾಯ್ತು ಗುರುಗಳೇ. ನಾವು ಮುಂದೆ ಕಟ್ತೀವ ಗುರುಗಳೇ. ಅಮ್ಮ, ಇನ್ನು 4 ದಿವಸ ನೀವು ವೆಯ್ಟ್ ಮಾಡಿ. ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ಭವಿಷ್ಯದಲ್ಲಿ ಸಾಕಷ್ಟು ಬೆಳಕಿದೆ. ಧೈರ್ಯ ತಂದ್ಕೊಳ್ಳಿ, ಏನೂ ಆಗೋದಿಲ್ಲ. ಎಂತಹ ದೊಡ್ಡ ದೊಡ್ಡ ಸಮಸ್ಯೆಗೂ ಒಂದು ಪರಿಹಾರ ಇದ್ದಾಗ ನಿನ್ನ ಸಮಸ್ಯೆಗೆ ಪರಿಹಾರ ಇಲ್ವಾ? ಖಂಡಿತ ಇದೆ. ಈ 4 ದಿವಸ ನಾನು ನಿಂಗೆ 4 ವರ್ಷ ಅಥವಾ 4 ಯುಗ ನೀನು ಕಳೀಲಿ ಅಂತ ನಾನು ಹೇಳ್ತಾ ಇಲ್ಲ. ಈ 4 ದಿವಸ ನಿನ್ನ ಸ್ವರದಲ್ಲಿ ಈ 4 ದಿವಸ ಕಳೆದ್ರೆ ನಿನ್ನ ಭವಿಷ್ಯದಲ್ಲಿ ಒಂದು ದೊಡ್ಡ ಮಿರಾಕಲ್ ಇದೆ, ಒಂದು ಬದಲಾವಣೆ ಇದೆ. ಆ ಬದಲಾವಣೆಯ ಬೆಳಕು ನಿನ್ನ ಮೇಲೆ ಬಿದ್ದಾಗ, ಅದು ಬೆಳಕನ್ನು ನಿನ್ನ ಮೇಲೆ ಪ್ರಸರಿಸಿದ್ರೆ, ಆ ಭಗವಂತನ ಕೃಪೆ ನಿನ್ನ ಮೇಲೆ ಬಿದ್ದರೆ ಖಂಡಿತ ನೀನು ಒಳ್ಳೆಯ ಯಶಸ್ಸಾಗ್ತೀಯ. ನೀನು ಸಂತೋಷದಿಂದ ಇರ್ತೀಯ. ಆ ಸಂತೋಷದಿಂದ ಇರಬೇಕಾದ್ರೆ ಯಾವತ್ತೂ ಅಷ್ಟೇ ಕಷ್ಟ ಬರೋದಕ್ಕೆ ಮುನ್ನ ಅಥವಾ ಸುಖ ಬರೋದಕ್ಕೆ ಮುನ್ನ ದೊಡ್ಡ ಕಷ್ಟ ಇರುತ್ತೆ. ಆ ಕಷ್ಟ ಬಂದಾಗ ನಾವು ಮುಳುಗೋಗ್ತಾ ಇದ್ದೀವೇನೋ, ನಾವು ಪ್ರಪಾತಕ್ಕೆ ಬಿದ್ದು ಹೋಗ್ತಾ ಇದ್ದೀವೇನೋ, ನಮ್ಮ ಮುಂದೆ ಬದುಕಕ್ಕೆ ದಾರಿನೇ ಇಲ್ವೇನೋ ಅನ್ನೋ ಚಿಂತನೆ ಇರುತ್ತೆ. ಅದಾದ ನಂತರ ಸಣ್ಣದಾದಂಥ ಒಂದು ಹುಲ್ಲಿನ ಕಡ್ಡಿ ನಮಗೆ ಸಿಗುತ್ತೆ. ಅದು ನಮಗೆ ಆಸರೆಯಾಗಿ ನಿಂತ್ಕೊಳ್ಳುತ್ತೆ. ಅಲ್ಲಿಂದ ನಮ್ಮ ಜೀವನ ಹಿಂತಿರುಗಿ ನೋಡಬೇಕಾದ ಅವಶ್ಯಕತೆ ಇಲ್ಲ, ಮುಂದೆ ನಮಗೆ ಚೆನ್ನಾಗಿ ಸಿಗುತ್ತೆ. ಅಂತಹ ಬದುಕೆ ನಿನ್ನ ಅದೃಷ್ಟದಲ್ಲಿದೆ. ಧೈರ್ಯವಾಗಿರು. ಒಳ್ಳೆಯದಾಗಲಿ. ಗುರುಜೀಗ ವೃಶ್ಚಿಕ ರಾಶಿಯಿಂದ. ಖಂಡಿತಮ್ಮ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ.
ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದಲೇ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು, ಅಸಾಧ್ಯವಾದ್ದನ್ನು ಸಾಧನೆ ಪಡಿಸ್ಕೊಳ್ಬಹುದು. ಇವತ್ತಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ವೃಶ್ಚಿಕ ರಾಶಿಯವರಿಗಿದೆ. ವೃಶ್ಚಿಕ ರಾಶಿಯವರು ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ಬಿಟ್ಟು ಇವತ್ತಿನ ದಿವಸ ಒಂದು ಒಳ್ಳೆಯ ಒಂದು ಆಲೋಚನೆಯನ್ನು ಮಾಡಿ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಸಾಧ್ಯವೇ. ಹಾಗೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಸಾಧ್ಯವಾದರೆ ಮನೆಯಿಂದ ಆಚೆಗೆ ಹೊರಡುವಾಗ ಒಂದು ಚಿಟಿಗೆಯಷ್ಟು ಉದ್ದಿನಬೇಳೆ, ಒಂದು ಚಿಟಿಗೆಯಷ್ಟು ಹುರುಳಿ ಮತ್ತು ಉದ್ದು ಎರಡನ್ನೂ ಸಹಿತ ದೃಷ್ಟಿ ತೆಗೆದು ಆಚೆ ಹಾಕಿ. ಹಾಗೆ ಸಾಧ್ಯವಾದರೆ ಸಣ್ಣ ಪುಟ್ಟ ಮಕ್ಕಳಿಗೆ ಏನಾದ್ರು ಒಂಚೂರು ತಿಂಡಿ ತಿನಿಸನ್ನು ಕೊಡಿ. ಒಂದಷ್ಟು ಮಕ್ಕಳಿಗೆ ತಿಂಡಿ ತಿನಿಸನ್ನು ಕೊಟ್ಟು ಒಳ್ಳೆಯ ಮಾತಾಡ್ತಾ ನೀವು ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಖಂಡಿತ ಸಾಕಷ್ಟು ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಬುಧನ ಆಸ್ಥಾನವೂ ಅಷ್ಟೇ ವಿಶೇಷವಾಗಿದೆ. ಇವತ್ತು ಒಂದಿಷ್ಟು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯನ್ನು ಕಾಣ್ತೀರಿ, ಮನಸ್ಸು ಶಾಂತಿ ನೆಮ್ಮದಿಯಾಗಿ ಇಟ್ಕೊಳ್ತೀರಿ. ಆದರೆ ಹಾಕುವ ಹೆಜ್ಜೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣ್ತೀರಿ, ಒಂದಷ್ಟು ತೊಂದರೆಗಳನ್ನು ತಂದ್ಕೊಂಡ್ಬಿಡ್ತೀರಿ. ಅಂದರೆ ಮಾತಿಗೆ ಒಂದು ಲಗಾಮ್ ಬೇಕು. ಪ್ರತಿಯೊಬ್ಬ ವ್ಯಕ್ತಿಯು ಸಹಿತ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿಗಳ ಹತ್ರ ಮಾತಾಡುವಾಗ ಆ ಮಾತಿನ ಪ್ರತಿಯೊಂದು ಪದಗಳಿಗೂ ಒಂದು ಆಲೋಚನೆ ಮಾಡಬೇಕು. ನಾನು ಈ ಮಾತಾಡೋದ್ರಿಂದ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿಗಳ ಮನಸ್ಸು ಹೇಗಾಗುತ್ತೆ, ಅವ್ರು ಏನಾದ್ರು ಮನಸ್ಸು ನೊಂದ್ಕೊಳ್ತಾರಾ, ಅಥವಾ ಈ ಆಡುವ ಮಾತಿನಿಂದಲೇ ಅವ್ರಿಗೆ ಏನಾದ್ರು ತೊಂದರೆ ಆಗ್ಬೋದಾ, ಇದೆಲ್ಲದರ ಬಗ್ಗೆ ಚಿಂತನೆ ಬೇಕು. ಯಾವ ಚಿಂತನೆಗಳು ಇಲ್ದಿರ ಹೆಜ್ಜೆಯನ್ನು ಮುಂದೆ ಹಾಕಿದ್ರೆ ಅಸಮಾಧಾನ, ಅಸಾಧ್ಯವಾದನ್ನು ಇನ್ನೇನೋ ಒಂದು ತೊಂದರೆ ತಂದುಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಅದಕ್ಕಾಗಿ ಇವತ್ತಿನ ದಿವಸ ಧನುರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯ ನಡೆ ನಡೆದರೆ ಖಂಡಿತ ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಈ ಹೊಸ ವರ್ಷ ಅಂತೂ ಇನ್ನಷ್ಟು ಅದೃಷ್ಟವನ್ನು ತರುವಂತಹದ್ದಾಗತ್ತೆ. ನಿಮ್ಮ ಮನೋಕಾಮನೆಗಳ ಸಿದ್ಧಿಗಾಗತ್ತೆ. ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ, ವ್ಯವಹಾರಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ಸಾಕಷ್ಟು ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗಿ ಒಂದಷ್ಟು ಲಾಭವನ್ನು ಗಳಿಸುವಂಥ ದಿನ. ಹಾಗೆ ವೃತ್ತಿಯಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂದರೆ ಆ ಸಾಧನೆ ಅಂತಕ್ಕಂಥದ್ದನ್ನು ಈಗ ಪರಿಪಕ್ವತೆಯಿಂದ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ಯೋಗಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಅರ್ಥಪೂರ್ಣವಾದಂತಹ ದಿನ. ಆದರೆ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಹನುಮನ ಪ್ರಾರ್ಥನೆ ಮಾಡತಕ್ಕಂಥದ್ದನ್ನು ಮರಿಬಾರ್ದು. ಇವತ್ತು ಮನೋಜವಂ ಮಾರುತದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರುದ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹೀಗೆ ಹನುಮನ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ಯೋಗವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ಇರ್ತಕ್ಕಂಥ ದಿನವೇ. ಆದರೆ ಜವಾಬ್ದಾರಿ ಬೇಕು, ಎಚ್ಚರಿಕೆ ಬೇಕು. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸ ಆಗ್ಬೋದು, ಮನಸ್ಸು ನೆಮ್ಮದಿ ಇಲ್ಲದೇ ಇರಬಹುದು, ಚಂಚಲತೆ ಬರಬಹುದು. ಹಾಗೆ ನಿಮ್ಮ ಸ್ಥಾನಮಾನದಲ್ಲಿ ತಾವು ಹಾಕುವ ಹೆಜ್ಜೆಯಲ್ಲಿ ಇನ್ನಷ್ಟು ಅಭಿವೃದ್ಧಿಯನ್ನು ಕಾಣಬಹುದು ಅಥವಾ ಅಸಮಾಧಾನವನ್ನು ಕಾಣಬಹುದು. ಏನೇ ಆದರೂ ಲಾಭ ನಷ್ಟಗಳ ಮಧ್ಯದಲ್ಲಿರ್ತಕ್ಕಂಥದ್ದೇ ಕುಂಭರಾಶಿ. ಯಾಕೆಂದರೆ ಶನಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸರಿಯಿಲ್ಲ. ಆದರೆ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥ ಸಿದ್ಧಿ ಇದೆ. ಶನಿಯ ಸ್ವಕ್ಷೇತ್ರವೇ ಆದಂತಹ ಕುಂಭರಾಶಿ ಆದರೂ ಈ ಒಂದು ಹೊಸ ವರ್ಷದ ಫಲಗಳಲ್ಲಿ ಅಷ್ಟು ಲಾಭ ಇರತಕ್ಕಂಥದ್ದಲ್ಲ. ಹಾಗಾಗಿ ಏನೇ ಮಾಡಬೇಕಾದ್ರೂ, ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಜೋಪಾನ, ಎಚ್ಚರಿಕೆ ಇರ್ರಿ. ಆದರೆ ಇವತ್ತು ನೀವು ಮಾಡುವ ಕೆಲಸದಲ್ಲಿ ಲಾಭವೂ ಇದೆ, ನಷ್ಟವೂ ಇದೆ. ಮಧ್ಯಾಹ್ನ ಸರಿಸುಮಾರು 2 ಗಂಟೆವರೆಗೂ ಮಂದಗತಿಯಲ್ಲಿ ಸಾಗುವಂತಹದ್ದು, 2ರ ನಂತರ ಅಭಿವೃದ್ಧಿಯನ್ನು ಕಾಣುವಂತಹದ್ದು. ಅಂತಹ ಯೋಗ ಫಲ ಇವತ್ತಾದ್ದರಿಂದ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ವ್ಯಾಪಾರ, ವ್ಯವಹಾರ, ಕೆಲಸ ಕಾರ್ಯಗಳು ಅಥವಾ ಅಂದುಕೊಂಡಷ್ಟು ಲಾಭ ಯಾವುದೇ ಆದರೂ ಸಹಿತ ಚಿಂತನೆ ಮಾಡಿದಷ್ಟು, ಚಿಂತಿಸಿದಷ್ಟು ಎಲ್ಲವೂ ಲಾಭವೇ ಇದೆ. ದೇವತಾರಾಧನೆ, ದೇವರ ಪೂಜೆ, ದೇವರ ಸಾನ್ನಿಧ್ಯಗಳಿಗೆ ಹೋಗಿ ಬರ್ತಕ್ಕಂಥದ್ದು ಅಥವಾ ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ತಕ್ಕಂಥದ್ದು ಅಥವಾ ಬಂಧು ಬಾಂಧವರೊಂದಿಗೆ ಸುಖ ಸಂತೋಷದಿಂದ ನೆಮ್ಮದಿಯಾಗಿರ್ತಕ್ಕಂಥದ್ದು, ಜೊತೆಗೆ ಅಕಾಲವಾಗಿ ಬರ್ತಕ್ಕಂಥದ್ದು. ಅಂದರೆ ನೀವು ನಿಮ್ಮ ಮನಸ್ಸಿಗಿಲ್ಲದ್ದು, ನಿಮ್ಮ ನೆನೆಸಿಲ್ಲದೇ ಇದ್ದರೂ ಸಹಿತ ಒಂದಷ್ಟು ಲಾಭಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಬಲ. ಏನೋ ಒಂದು ಬೇರೆ ಮನಸ್ಸಲ್ಲಿರುತ್ತೆ, ಆ ಮನಸ್ಸಲ್ಲಿರ್ತಕ್ಕಂಥದ್ದು ಬಿಡುತ್ತೆ, ಇನ್ಯಾವುದೂ ಬಂದು ಸೇರಿಕೊಳ್ಳುತ್ತೆ. ಒಟ್ಟಾರೆ ಲಾಭದ ದಿನ, ಅದೃಷ್ಟದ ದಿನ, ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ ಮೀನರಾಶಿಯವರಿಗೆ ಅದೃಷ್ಟದ ದಿನ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡಿದ್ದಾಯ್ತು ಗುರುಜಿಯಿಂದ. ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ ಮೇಡಮ್ ಅವರೇ. ನಮಸ್ತೆ, ನಿಮ್ಮ ಹೆಸರು ಹೇಳಿಮಾ? ನಮ್ಮ ಹೆಸರು ತಾಯಮ್ಮ ಅಂತ ಮೇಡಮ್ ಅವರೇ. ಆಯ್ತು, ಯಾರ ಬಗ್ಗೆ ಮಾತಾಡ್ತೀರಾ ಈಗ? ನಮ್ಮ ಬಗ್ಗೆ ನಮ್ಮ ಯಜಮಾನ್ರಿಗೆ ಹುಷಾರಿಲ್ಲ, ಅವ್ರ ಬಗ್ಗೆ ಮಾತಾಡ್ಬೇಕು. ಅವ್ರು ಕೊಡ್ತೀನಿ ನೋಡಿ. ಮಾತಾಡಿ. ಹಲೋ. ಹಲೋ. ಹಲೋ.
ಅವ್ರಿಗೆ ನಮಸ್ತೆ ಗುರುಗಳೇ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ತಾಯಿ, ನೀವು ಚೆನ್ನಾಗಿದ್ದೀರಮ್ಮ? ನಿಮ್ಮನ್ನೇ ನೋಡ್ತೀವಿ ಗುರುಗಳೇ, ನಾವು ಯಾವುದೇ ಮಿಸ್ ಮಾಡೋದಿಲ್ಲ. ನಾವು ನಿಮ್ಮನ್ನೇ ಇದನ್ನೇ ನೋಡ್ತೀವಿ ಗುರುಗಳೇ. ನಾವು ಎಲ್ಲಿಂದ ತಾವು? ಕಷ್ಟ ಸುಖ ಎಲ್ಲ ಹೇಳ್ತೀರಿ, ನಮ್ಗೆ ಬಹಳ ಸಂತೋಷ. ಯಾವ ಊರಿಂದ ಮಾತಾಡ್ತೀರಿ? ಎಲ್ಲಿದ್ದೀರಿ ತಾವು? ನಾವು ಅನುನಳ್ಳಿಯಿಂದ ಪಾಂಡಪುರ ತಾಲೂಕು ಅನುನಳ್ಳಿ. ನಮ್ಮ ಯಜಮಾನ್ರಿಗೆ ಉಷ್ಣಾಂಶ ಹೇಳಮ್ಮ, ಒಂದೆರಡು ದಿನ ಹುಷಾರಾಯ್ತದೆ, ಇನ್ನು ಹುಷಾರಾಗಿಲ್ಲ. ನಮಸ್ತೆ ಗುರುಗಳೇ. ಏನ್ ತೊಂದರೆ ಇದೆಮ್ಮ? ಇದಾರ ಮನೆಯಲ್ಲಿ ಯಜಮಾನ್ರು? ಮನೇಲಿ ಅವರ ಕೊಡ್ತೀನಿ ನೋಡಿ, ಅವ್ರಿಗೆ ಕೊಡಿ ಕೊಡಿ. ಹಲೋ, ನಮಸ್ತೆ ಗುರುಗಳೇ. ನಮಸ್ತೆ, ಚೆನ್ನಾಗಿದ್ದೀರಾ? ನಮ್ಗೆ ಉಷ್ಣಾಂಶ ಜಲಮೂತ್ರನೇ ಉರಿ ಸಹ. ನಮ್ಗೆ ಜಲಮೂತ್ರನೇ ಉರಿ ಜಾಸ್ತಿ. ಯಾವಾಗ ಉರಿ ಬರುತ್ತಾ? ಶುಗರ್ ಇದೆಯಾ ನಿಮಗೆ? ಊಟ ಮಾಡಿದಾಗ ಜಾಸ್ತಿ ಆದಾಗ ಕೆಟ್ಟ ರಕ್ತಂಗೆ ಬಂಧನ ಮಾಡ್ಕೊಳ್ಬೇಕು. ಅಲ್ಲ, ನಿಮಗೆ ಶುಗರ್ ಇದೆಯಾ? ಸಕ್ಕರೆ ಹೋದ್ರೆ ಒಂದ್ ವಾರ 3 ದಿವಸ ಹುಷಾರಾಯ್ತದೆ, 3 ದಿವಸ ತಿರ್ಗಾ ಮಾಮೂಲಿನೇ. ಅಲ್ಲಪ್ಪ, ನನ್ನ ಮಾತು ನಿಮಗೆ ಕೇಳಿಸ್ತಾ ಇದೆಯಾ? ವಾಯ್ಸ್ ಕೇಳಿಸ್ತಾ ಇಲ್ಲ ಅವರಿಗೆ. ಕೇಳಿಸ್ತಾ ಇದೆ. ನಿಮಗೆ ಸಕ್ಕರೆ ಕಾಯಿಲೆ ಇದೆಯಾ ರಾಯ್ರೆ? ಏನಿಲ್ಲ ಸರ್, ನಮ್ಗೆ ಸಕ್ಕರೆ ಕಾಯಿಲೆ ಇಲ್ಲ. ಇಲ್ಲ ಇಲ್ಲ, ಯಾವ ಕಾಯಿಲೆನೂ ಇಲ್ಲ ನಮ್ಗೆ, ಇದೊಂದು ಕಾಯಿಲೆ ಬಿಟ್ರೆ. ಈ ಕಾಯಿಲೆ ಬರಬೇಕಾದ್ರೆ ಶುಗರ್ ಇದ್ರೆ ಮಾತ್ರ. ಇಲ್ಲ ಸರ್, ನಮ್ಗೆ ಶುಗರ್ ಇಲ್ಲ. ನಿಮಗೆ ಮೂತ್ರ ಸಮಸ್ಯೆ ಅಂದ್ರೆ ಮೂತ್ರ ವಿಸರ್ಜನಾ ಕಾಲದಲ್ಲಿ ಬರುವ ತೊಂದರೆ ಇದ್ರೆ, ದೇಹದಲ್ಲಿ ಈ ಒಂದು ಸಮಸ್ಯೆ ಇರಬೇಕಾದ್ರೆ ಸಾಮಾನ್ಯಕ್ಕೆ ಸಕ್ಕರೆ ಕಾಯಿಲೆ ಇರುತ್ತೆ, ಅಂದ್ರೆ ಶುಗರ್ ಇರುತ್ತೆ. ಇದು ಟೆಸ್ಟ್ ಮಾಡಿಸಿದ್ದೀರಾ? ಮಾಡಿಸಿ. ಯಾವ ಕಾಯಿಲೆ ಇಲ್ಲ ಸರ್, ನಾನು ಹಾವು ಕರ್ಬಿಟ್ಟು 3 ವರ್ಷ ಮಲಗಿದೆ. ನಾನು ಮಂದದ ಹಾವು ಕರ್ಬಿಟ್ಟು. ಶುಗರ್ BP ಏನಿಲ್ಲ? ಏನಿಲ್ಲ ಸರ್. ಒಂದು ಕೆಲಸ ಮಾಡಿ, ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಹೇಳುವಂಥ ಮೆಡಿಸಿನ್ ಮಾಡಿ 1 ವಾರ ಕರೆಕ್ಟಾಗಿ ಮಾಡಿ. ಪ್ರತಿ ದಿವಸ ರಾತ್ರಿ ಹೊತ್ತು ದಾಲ್ಚಿನ್ನಿ ಇರುತ್ತಲ್ಲ, ದಾಲ್ಚಿನ್ನಿನ ನೀರಿಗೆ ಹಾಕಿ, ಅದ್ರ ಜೊತೆ 1 ಚಿಟಿಗೆಯಷ್ಟು ಓಂ ಕಾಳು ಹಾಕಿ. ಓಂ ಕಾಳು ದಾಲ್ಚಿನ್ನಿ ಎರಡೂ ನೀರಿಗೆ ಹಾಕ್ಬಿಟ್ಟು 1 ಬೇವಿನ ಎಲೆನ ನೀರಿಗೆ ಹಾಕ್ಬಿಡಿ. ರಾತ್ರಿ ಹಾಕಬೇಕು. ಬೆಳಗ್ಗೆ ಎದ್ದ ತಕ್ಷಣ ಅವೆಲ್ಲವನ್ನು ಪಕ್ಕಕ್ಕೆ ತಂದು ಬರೀ ನೀರು ಮಾತ್ರ ಕುಡಿಬೇಕು. ನೀರು ಕುಡಿದು ಒಂದು ಅರ್ಧ ಗಂಟೆ 1 ಅವರ್ ಏನು ಬೇರೆ ತಗೋಬೇಡಿ. ಅದಾದಮೇಲೆ ಟೀ ಕಾಫಿ ನಿಮ್ಮ ಇಷ್ಟ ಬಂದಿದ್ದು ನೀವು ತಗೊಳ್ಳಿ. ಮತ್ತು ಪ್ರತಿ ದಿವಸ ಈ ಶ್ರೀಗಂಧ ಚಕ್ಕೆಯಿಂದ ಗಂಧ ತೆಗಿಬೇಕು. ಒಳ್ಳೆ ಗಂಧ ಶ್ರೀಗಂಧ ಚಕ್ಕೆಯಲ್ಲೇ ತೆಗಿಬೇಕು ಅದನ್ನು. ಆಮೇಲೆ ಅಂಗಡಿಯಲ್ಲಿ ಸಿಕ್ತು ಗಂಧದ ಪುಡಿ ಅಂತ ಅದನ್ನು ತಂದು ಉಪಯೋಗಿಸಬೇಡಿ. ಶ್ರೀಗಂಧ ಚಕ್ಕೆಯಿಂದಲೇ ಗಂಧ ತೆಗಿಬೇಕು. ಆ ಗಂಧ ತೆಗೆದು ಒಂಚೂರು ನೀರಿಗೆ ಹಾಕಿ ಮಿಕ್ಸ್ ಮಾಡಿಬಿಟ್ಟು ತಾಮ್ರ ತಂಬಿಗೆಯಲ್ಲಿ ಹಾಕ್ಕೊಂಡು ಆ ತಾಮ್ರ ತಂಬಿಗೆಲ್ಲ ನೀರು ಕುಡಿಬೇಕು. ಇದು ಮಾಡೋದ್ರಿಂದ ನಿಮ್ಮ ಮೂತ್ರನಾಳದಲ್ಲಿ ಬರ್ತಕ್ಕಂಥ ಏನೇ ತೊಂದರೆಗಳಿದ್ರು, ಅಲರ್ಜಿ ಸಮಸ್ಯೆ ಇದ್ದರೂ ಬೇಗ ಗುಣ ಆಗುತ್ತೆ. ಒಳ್ಳೆಯದಾಗಲಿ. ಕಾರ್ಯಕ್ರಮದ ಕಡೆಯ ಭಾಗದಲ್ಲಿ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ನಿಮ್ಮ ಹೆಸರು ಹೇಳಿ. ಹೆಸರು ಇನ್ನೂ ಬೇಡ ಮೇಡಮ್, ಹಂಗೆ ನಾನು ಗುರುಜಿ ಹತ್ರ ಮಾತಾಡ್ಬೇಕು. ಮಾತಾಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ತುಂಬಾ ನಂಗೆ ಕಷ್ಟ ಇದೆ. ಏನು ತೊಂದರೆ? ಮುಂದಿನ ಜೀವನ ಹೇಗೆ ಗುರುಜಿ ಅಂತ ಗೊತ್ತಿಲ್ಲ. 3 ದಿನ ಮಕ್ಕಳಿದ್ದಾರೆ ಗುರುಜಿ. ಮಕ್ಕಳೆಲ್ಲ ಓದ್ತಾ ಇದ್ದಾರಾ? ಕೋವಿಡಲ್ಲಿ ತೀರ್ಕೊಂಡ್ರು ಗುರುಜಿ. ಅಮ್ಮ, ನಮ್ಮ ಮನೆಯವರು ಕೋವಿಡಲ್ಲಿ ತೀರ್ಕೊಂಡ್ರು ಗುರುಜಿ, ಸೆಕೆಂಡ್ ವೇವ್ ಅಲ್ಲಿ. ಅಯ್ಯೋ. ಏನು ಕೆಲಸ ಮಾಡ್ತಿದ್ರು ಅವರು? ಮೆಡಿಕಲ್ ಶಾಪ್ ಇತ್ತು ಗುರುಜಿ ನಮ್ದು. ಮೆಡಿಕಲ್ ಶಾಪ್. ಈಗ ಅದನ್ನ ನೀವು ಮುಂದುವರಿಸ್ತಾ ಇದ್ದೀರಾ? ಇಲ್ಲ ಗುರುಜಿ, ನಾನು 10th ಅಷ್ಟೇ ಮಾಡಿರೋದು. ಅದು ಪಾರ್ಟ್ನರ್ ಅಲ್ಲಿ ಇದ್ದಿತ್ತು. ಇವಾಗ ಅವರು ಇಲ್ಲ ಬೇಡ ಅಂತ ಕ್ಲೋಸ್ ಮಾಡಿದ್ದಾರೆ ಗುರುಜಿ. ಮತ್ತೆ ನಿಮ್ಮ ಜೀವನದ ಕಥೆ ಏನಮ್ಮ? ಇವಾಗ ನಾನು ಟೈಲರಿಂಗ್ ಮಾಡೋ ಮನೆಯೆಲ್ಲ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಗುರುಜಿ. ಇವಾಗ ಶಾಪ್ ಮಾಡ್ಬೇಕು ಅಂತ ಮಾಡಿದ್ದೀನಿ. ಟೈಲರಿಂಗ್ ಮಾಡಿ 3 ಜನ ಮಕ್ಕಳನ್ನ ಸಾಕಾಗತ್ತಮ್ಮ? ಮನೆ ಇದೆ ಗುರುಜಿ, ಆದ್ರೆ ಲೀಸ್ಗೆ ಹಾಕಿದ್ದಾರೆ. ಒಂದ್ ಮನೆಗೆ ನಾವಿದ್ದೀವಿ ಗುರುಜಿ. ಲೀಸ್ಗೆ ಹಾಕಿದ್ರೆ ಏನು ಬರುತ್ತೆ? ಅಟ್ಲೀಸ್ಟ್ ಬಾಡಿಗೆ ಬರೋತ್ತಾದ್ರೂ ಮಾಡ್ಕೊಂಡ್ರೆ ಆ ಬಾಡಿಗೆ ಹಣದಲ್ಲಿ ಏನಾದ್ರು ಜೀವನ ಮಾಡ್ಬೋದಾಗಿತ್ತಲ್ಲ. ಒಂದ್ ಮನೆ ಬಾಡಿಗೆ ಇದೆ ಗುರುಜಿ, 10,000 ಬರುತ್ತೆ. ಒಂದ್ ಮನೆ ಲೀಸ್ಗೆ ಹಾಕಿದೀವಿ, ಒಂದ್ ಮನೆ ನಾವಿದೀವಿ. ಅದೇ 3 ಜನ ಮಕ್ಕಳು ಓದ್ತಿದ್ದಾರೆ, 2 ಹೆಣ್ಮಕ್ಳು, 1 ಮಗ. ಏನು ಓದ್ತಾ ಇದ್ದಾರಮ್ಮ ಮಕ್ಕಳು? ಒಬ್ಳು ಇವಾಗ B.Pharmacy ಮಾಡ್ತಾ ಇದ್ದಾಳೆ ಗುರುಜಿ, ಈ ವರ್ಷ ಫಸ್ಟ್ ಇಯರ್. ಓಹೋ, ಆದ್ರೂ ಹೇಳೋದು ಬೇಡ, ದೊಡ್ಡವರಾಗಿದ್ದಾರೆ. ಮಗ ಚಿಕ್ಕವನು ಗುರುಜಿ, 6 ವರ್ಷದವನಿದ್ದಾನೆ. ಒಬ್ಳು ಮಗಳು 9th ಓದ್ತಾ ಇದ್ದಾಳೆ. ನಾನು ಇವಾಗ ಒಂದ್ ಶಾಪ್ ಮಾಡಿದೀನಿ, ಅಲ್ಲಿ ಟೈಲರಿಂಗ್ ಮಾಡಿಸ್ತಾ ಇದೀನಿ. ವೆನಿಟಿ ಬ್ಯಾಗ್ ಸ್ವಲ್ಪ ಹಾಕಿದೀನಿ. ಬಿಸ್ನೆಸ್
ಅಂದ್ರೆ ಸ್ವಲ್ಪ ಇದೆ ಗುರುಜಿ, ಅಷ್ಟೊಂದು ಏನು ಇದನ್ನ ಆಗ್ತಿಲ್ಲ ನನಗೆ. ಇಲ್ಲಮ್ಮ, ನಿನ್ನ ಸ್ವರತರಂಗ ಪ್ರಕಾರ ಯಾವ್ದು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಗುರುಜಿ ನನಗೆ. ಇಲ್ಲ ಮಗು, ನಾನು ಹೇಳೋದು ಅರ್ಥ ಮಾಡ್ಕೊ. ನಿನ್ನ ಸ್ವರತರಂಗ ಪ್ರಕಾರ ಇದೇ ಬರ್ತಕ್ಕಂಥ ಮೇ ಇಂಡು ಜೂನ್ ಫಸ್ಟ್ ವೀಕಲ್ಲಿ ಒಂದು ಬದಲಾವಣೆ ಇದೆ. ಆ ಸಮಯದಲ್ಲಿ ಏನೋ ಇನ್ನೊಂದು ಇವಾಗ ಏನು ಮಾಡ್ತಿದ್ಯಾ, ಇದ್ರ ಜೊತೆ ಇನ್ನೇನೋ ಒಂದು ಕೆಲಸ ಮಾಡಬೇಕು ಅಂತ ಮುಂದೆ ಒಂದು ಹೆಜ್ಜೆ ಹಾಕ್ತೀಯ. ಅಲ್ಲಿ ನಿನ್ನ ಜೀವನಕ್ಕೆ ಬೆಳಕಿದೆ ಗುರುಜಿ. ಆದರೆ ನನಗೆ ಅದರಲ್ಲಿ ಯಶಸ್ಸು ಆಗುತ್ತಾ ಇಲ್ವಾ ಅಂತ ಭಯ ಇದೆ ಗುರುಜಿ. ಖಂಡಿತ ಯಶಸ್ಸಾಗುತ್ತೆ, ಭಯ ಪಡಬೇಡ ತಾಯಿ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕು. ನೋಡು, ದಿಕ್ಕಿಲ್ದಿದ್ದವರಿಗೆ ದೇವ್ರ ದಿಕ್ಕು, ಹಾಗಂತ ನಾವು ಹೆದರಬಾರ್ದು. ನಮಗೆ ಯಾರೂ ಇಲ್ಲ, ನಮ್ಮ ಜೀವನ ಹೀಗಾಯ್ತಲ್ಲ ಅಂತ ನೋವು ಪಡಬೇಡ. ಯಾಕೆಂದರೆ ಹೆಣ್ಣುಮಕ್ಕಳಿದ್ದಾರೆ, ಆ ಹೆಣ್ಣುಮಕ್ಕಳಿಂದ ದಡ ದಾಟಿಸ್ಬೇಕು ನೀನು. ಆ ಹೆಣ್ಣುಮಕ್ಕಳ ಜವಾಬ್ದಾರಿ ಇದೆ. ಎಲ್ಲರೂ ತುಂಬಾ ದೂರ ಆಗ್ತಾ ಇದ್ದಾರೆ ಗುರುಜಿ. ನಾನೊಂದು ಮಾತು ಹೇಳ್ತೀನಿ ಕೇಳಮ್ಮ, ಯಾರು ನಮ್ಮನ್ನು ಕೈ ಬಿಟ್ಟರು, ನಮ್ಮನ್ನು ಕೈ ಹಿಡಿದು ನಡೆಸೋದಕ್ಕೆ ಮೇಲೊಬ್ಬ ಇದ್ದಾನಮ್ಮ, ಭಗವಂತ ಇದ್ದಾನೆ. ಎಲ್ಲರಿಗೂ ಜೀವಕ್ಕೆ ಶಕ್ತಿ ಕೊಡೋನು, ಎಲ್ಲರಿಗೂ ಆಹಾರ ಕೊಡೋನು ನಿನ್ನ ಉಪವಾಸ ಇಡ್ತಾನ. ನಿನ್ನ ಧೈರ್ಯ ಪಡಬೇಡ ಎಲ್ಲ ಸಂಬಂಧಿಕರು ಎಲ್ಲ ದೂರ ಆಗ್ತಿದ್ದಾರೆ ಗುರುಜಿ. ಅಮ್ಮ, ಈ ಸಮಯದಲ್ಲಿ ಯಾವ ಸಂಬಂಧಿಕರು ಕೈ ಹಿಡಿಯೋದಿಲ್ಲ. ನಾಳೆ ಸಮಾಜಕ್ಕೆ ನೀವು ಬೇಕಾಗೋರಾಗಿ, ನಾಳೆ ನಿನ್ನ ಮಕ್ಕಳು ಒಳ್ಳೆ ಜ್ಞಾನವಂತರಾಗಿ ಯಾವುದೋ ಒಂದು ಉದ್ಯೋಗಕ್ಕೆ ಸೇರಿಕೊಂಡ್ರೆ ಅವಾಗ ಎಲ್ಲರೂ ನಿಮ್ಮ ಮನೆಗೆ ಬರ್ತಾರೆ. ಮನೆಯಲ್ಲಿ ಬೀಸೋಗಲ್ಲಿ ಬೀಸ್ತಾ ಇದ್ದರೆ ಊರು ತುಂಬ ನೆಂಟ್ರೆ, ಯಾವಾಗ ಬೀಸೋಕಲ್ಲಿ ನಿಂತು ಹೋಗುತ್ತೆ ನೆಂಟರೆಲ್ಲ ದೂರ ಆಗಿಬಿಡ್ತಾರೆ. ನೆಂಟ್ರನ್ನ ಕಟ್ಕೊಂಡು ನನ್ನ ಸಂಸಾರ ಅಲ್ಲ ತಾಯಿ, ನಿನ್ನ ಬದುಕು, ನೀನು ನಿನ್ನ ಮಕ್ಕಳು. ನೋಡು, ಯಾರು ಬರಲಿ ಯಾರು ಬರ್ದಿರಲಿ, ಯಾರು ನಿಂದನೆ ಮಾಡಲಿ ಯಾರು ನಿಂದನೆ ಮಾಡದಿರಲಿ, ಎಲ್ಲರನ್ನೂ ಎಷ್ಟು ಬೇಕೋ ಅಷ್ಟೇ ಪ್ರೀತಿಸು, ಎಷ್ಟು ಬೇಕೋ ಅಷ್ಟೇ ಇಟ್ಕೋ. ಒಂದು ದಿವಸ 2 ದಿವಸ ಬಂದು ನೀನು ಚೆನ್ನಾಗಿದ್ಯಾ, ನೀನು ಮಾಡೋ ಅಡುಗೆ ಚೆನ್ನಾಗಿದೆ, ನೀನು ಚೆನ್ನಾಗಿ ನೋಡ್ಕೊಳ್ತೀಯ ಅಂತ ನಿನ್ನ ಹೊಗಳುತ್ತೆ, ನೀನು ಜೋರಾಗಿ ಅಟ್ಟಕ್ಕೆ ಕೂಡಿಸ್ಬಿಟ್ಟು ಹೋಗೋರು ಅವ್ರು ನೆಂಟ್ರಲ್ಲಮ್ಮ. ಯಾರನ್ನ ಬರಲಿ ನೋಡು, ಬಂದವ್ರನ್ನ ಯಾಕೆ ಬರ್ತೀಯ ಅನ್ಬೇಡ, ಹೋಗೋರನ್ನ ಯಾಕೆ ಹೋಗ್ತೀಯ ಅನ್ಬೇಡ. ಇದನ್ನು ಎಲ್ಲರೂ ಕಲ್ತ್ಕೋಬೇಕಾದ ವಿಚಾರ. ಇಲ್ಲಿ ಬಂದು ಹೋಗೋರ ಮಧ್ಯೆ ನಮ್ಮ ಜೀವನ ಅಲ್ಲ, ನಮ್ಮ ಶ್ರಮ, ನಮ್ಮ ಬೆವರು. ನಿನ್ನ ಮಕ್ಕಳು ನಿನ್ನ ಕೈಲಿರಬೇಕು, ನಿನ್ನ ಮಕ್ಕಳು ಒಳ್ಳೆ ಜ್ಞಾನವಂತರಾಗಬೇಕು, ನಿನ್ನ ಮಕ್ಕಳು ಬುದ್ಧಿವಂತರಾಗಿ ಅವರನ್ನ ನೀನು ಸರಿಯಾಗಿ ನೋಡ್ಕೋಬೇಕು. ನೀನು ನಿನ್ನ ಮಕ್ಕಳಿಗೆ ಮೆಚ್ಚುಗೆಯಾಗಿ ನೀನಿರಬೇಕೇ ವಿನಃ ಜಗತ್ತಿಗೆ ಅಥವಾ ನಿಮ್ಮ ಸಮಾಜಕ್ಕೆ ಅಥವಾ ನಿನ್ನ ಬಂಧುಗಳಿಗೆ ಮೆಚ್ಚುಗೆಯಾಗಿ ನೀನು ಇರೋದು ಅವಶ್ಯಕತೆ ಇಲ್ಲ. ನಿನ್ನ ಮಕ್ಕಳನ್ನ ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಇಂತಹ ಪರಿಸ್ಥಿತಿನಲ್ಲಿ ಮಕ್ಕಳ ಮನಸ್ಸನ್ನು ನಾವು ಯೋಚನೆ ಮಾಡಬೇಕು. ಆದರೂ ಹೆಣ್ಣು ಮಕ್ಕಳಿಗೆ ತಂದೆ ಆಶ್ರಯ ಬಹಳ ಬೇಕಾಗಿದೆಮ್ಮ. ತಂದೆ ಆಶ್ರಯ ಹೆಣ್ಮಕ್ಳಿಗೆ ಬೇಕಾಗಿತ್ತು. ಏನು ಮಾಡೋದು, ದುರಾದೃಷ್ಟ. ಆ ಹೆಣ್ಮಕ್ಳು ಕೇಳ್ಕೊಂಬಂದಿರೋ ಭಾಗ್ಯ ಅಷ್ಟೇ. ಅದಕ್ಕೆ ನೀವು ಚಿಂತೆ ಮಾಡೋದು ಬೇಡ. ಹೋಗಿರ್ತಕ್ಕಂಥದ್ದನ್ನು, ಕಳೆದೋಗಿರ್ತಕ್ಕಂಥದ್ದನ್ನೇ ಮನಸ್ಸಲ್ಲಿ ಇಟ್ಕೊಂಡು ನೋವು ಪಡ್ತೀರಾ. ಭಗವಂತ ನಮಗೆ ಕೊಟ್ಟಿದ್ದು ಮುಂದಾಗಬೇಕದ್ದು, ಮುಂದಿರೋದು, ಅದನ್ನು ನಾವು ಚಿಂತನೆ ಮಾಡೋಣ. ಒಳ್ಳೆಯದಾಗಲಿ ತಾಯಿ.